ಇಷ್ಟು ಹೇಳಿ ಈಗ ಅವರು ಕರುಣಾ ಸಂಧಿಯನ್ನ ಮುಕ್ತಾಯ ಮಾಡುವ ಹಂತದಲ್ಲಿದ್ದಾರೆ. ಈಗ 2 ಪದ್ಯಗಳು ಇನ್ನು ಉಳಿದಿರೋದು. ಅದರಲ್ಲಿ ಭಗವಂತನ ಕಾರುಣ್ಯವನ್ನ ಅವತಾರಗಳ ಮೂಲಕ ವರ್ಣಿಸ್ತಾರೆ. ಅದು ಯಾವ ಅವತಾರ? ವೈವಸ್ವತ ಮನ್ವಂತರದ ಅವತಾರಗಳು. ಇವಾಗ ಹಿಂದೆ ಆದ ಎಲ್ಲ ಅವತಾರಗಳನ್ನು ಇವರು ವರ್ಣನೆ ಮಾಡುವುದಿಲ್ಲ. ಇದರಲ್ಲಿ ಭಗವಂತ ಸ್ವಯಂಭೂ ಮನ್ವಂತರದಲ್ಲಿ ಮಾಡಿದ ಅವತಾರಗಳನ್ನು ಹೇಳುವುದಿಲ್ಲ. ಆಮೇಲೆ ಸ್ವಯಂಭೂ ಆದ್ಮೇಲೆ ಸ್ವಾರೋಚಿಷ ಮನ್ವಂತರ ಆಯಿತು, ಆಮೇಲೆ ಉತ್ತಮ ಮನ್ವಂತರ ಆಯಿತು, ಆಮೇಲೆ ತಾಪಸ್ಸ ಮನ್ವಂತರ ಆಯಿತು, ಆಮೇಲೆ ರೈವತ ಮನ್ವಂತರ ಆಯಿತು, ಆಮೇಲೆ ಚಾಕ್ಷುಷ ಮನ್ವಂತರ. ಇದೆಲ್ಲ ಮುಗಿದ ಮೇಲೆ ವೈವಸ್ವತ ಮನ್ವಂತರ ಈಗ ನಡೀತಾ ಇದೆ. ವೈವಸ್ವತ ಮನ್ವಂತರದಲ್ಲಿ ಆದ ಅವತಾರಗಳು ಅದನ್ನೇ ನಮ್ಮಲ್ಲಿ 10 ಅವತಾರಗಳು ಅಂತ ಹೇಳ್ತಾರೆ. ನಮ್ಮ ಮನ್ವಂತರಕ್ಕೆ ಸಂಬಂಧಪಟ್ಟ ಅವತಾರಗಳು. ಆದರೆ ವೈವಸ್ವತ ಮನ್ವಂತರಲ್ಲಿ 10 ಅವತಾರಗಳಾದ್ದು ನಿಜವಾಗಿ ಅಲ್ಲ, ಹೆಚ್ಚು ಅವತಾರಗಳಾಗಿವೆ. ನಮಗೆ ಶಾಸ್ತ್ರಗಳಲ್ಲಿ ದಾಖಲೆ ಇರುವಂತೆ ವೈವಸ್ವತ ಮನ್ವಂತರದಲ್ಲಿ 13 ಅವತಾರಗಳು. ಅಲ್ಲಿ 3 ಅವತಾರಗಳನ್ನು ಬಿಡ್ತಾರೆ. ಅದೇನು? ಯಾವುದು 3? ಧನ್ವಂತರಿ, ಮೋಹಿನಿ ಮತ್ತು ವೇದವ್ಯಾಸ. 10 ಅವತಾರಗಳಲ್ಲಿ ಈ 3 ಇಲ್ಲ. ಈ 3 ಬಿಟ್ಟು 10 ಅಂತ ಹೇಳ್ತಾರೆ. 13 ಅವತಾರಗಳಾಗಬೇಕಲ್ಲ. ಸ್ವಯಂಭೂ ಮನ್ವಂತರದಲ್ಲಿ 10, ಇಲ್ಲಿ 10 ತಗೊಂಡ್ಬಿಡ್ತಾರೆ. ಅದರಲ್ಲೂ 10 ಪೂರ್ಣ 10 ಅಲ್ಲ, ಕೆಲವು ಆವೇಶ ಅವತಾರ ಇರಲಿ. ಇಲ್ಲಿ 13 ಇದ್ದದ್ದನ್ನು 10 ಮಾಡ್ತಾರೆ. ಯಾಕೆ ಅಂದ್ರೆ ಏಕಕಾಲದಲ್ಲಿ 2 ಅವತಾರ ಅಥವಾ 3 ಅವತಾರಗಳಾದರೆ ಅದರಲ್ಲಿ ಮುಖ್ಯವಾದ್ದನ್ನು ಬಿಟ್ಟು ಅದಕ್ಕೆ ಪೋಷಕವಾಗಿರುವಂತಹ ಅವತಾರವನ್ನು ಬಿಟ್ಟು ಬಿಡ್ತಾರೆ. ಆದ್ದರಿಂದ ಕೂರ್ಮ, ಧನ್ವಂತರಿ, ಮೋಹಿನಿ ಇಷ್ಟು ಏಕಕಾಲದಲ್ಲಿ ಆದ ಅವತಾರಗಳು. ಅದಕ್ಕೆ ಮೂಲದಲ್ಲಿ ಇರತಕ್ಕಂತಹದ್ದು ಕೂರ್ಮ, ಅದನ್ನು ತಗೊಂಡು ಅದಕ್ಕೆ ಪೂರಕವಾಗಿ ಬಂದಂತಹ 2 ಅವತಾರಗಳನ್ನು ಬಿಟ್ಟರು. ವೇದವ್ಯಾಸ ಮತ್ತು ಕೃಷ್ಣ ಏಕಕಾಲದಲ್ಲಿ ಆದಂತಹ ಅವತಾರಗಳು. ಅದರಲ್ಲಿ ವೇದವ್ಯಾಸ ಅವತಾರವನ್ನು ಯಾಕೆ ಬಿಟ್ರು ಅಂದ್ರೆ ಅದು ಬರೇ ವೈವಸ್ವತ ಮನ್ವಂತರದಲ್ಲಿ ಈ ದ್ವಾಪರದಲ್ಲಿ ಆದಂತಹ ಅವತಾರ ಅಲ್ಲ, ಇದಕ್ಕಿಂತ ಹಿಂದೆಯೂ ಆಗಿತ್ತು. ಕೃಷ್ಣಾವತಾರ ಅನ್ನೋದು ಒಂದೇ ಬಾರಿ ಆದದ್ದು ವೈವಸ್ವತ ಮನ್ವಂತರದಲ್ಲಿ. ಈ ನಮಗೆ ಸಮೀಪದಲ್ಲಿ, ಅತ್ಯಂತ ಸಮೀಪದಲ್ಲಿ ಇರತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಜ್ಞಾನ ಕಾರ್ಯವನ್ನು ಮಾಡಿರತಕ್ಕಂತಹ ಅವತಾರ. ಮತ್ತೆ ಭಗವಂತನ ಅವತಾರಗಳಲ್ಲಿ ಜ್ಞಾನ ಕಾರ್ಯ, ಬಲ ಕಾರ್ಯ 2 ವಿವಕ್ಷ ಇರುತ್ತದೆ. ನಾನು ಹೇಳಿದೆ, ನರಸಿಂಹ ಇವರೆಲ್ಲ ಬಲ ಕಾರ್ಯವನ್ನು ಮಾಡಿದಂತಹ ಅವತಾರಗಳು. ವರಾಹ, ನರಸಿಂಹ ಇವರೆಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ ತನಕವೂ ಬಲ ಕಾರ್ಯವೇ ಹೆಚ್ಚು. ರಾಮಾವತಾರವೂ ಒಂದಷ್ಟು ಬಲ ಕಾರ್ಯವೇ. ಬಲ ಕಾರ್ಯ ಮತ್ತು ಜ್ಞಾನ ಕಾರ್ಯವನ್ನ ಪೂರ್ಣವಾಗಿ ವ್ಯಕ್ತಪಡಿಸಿದ್ದು ಕೃಷ್ಣಾವತಾರ. ವ್ಯಾಸಾವತಾರ ಜ್ಞಾನ ಕಾರ್ಯವನ್ನೇ ವ್ಯಕ್ತಪಡಿಸಿದ್ದು, ಅದರ ಬಲ ಕಾರ್ಯ ಇಲ್ಲ. ಆದ್ದರಿಂದ ಈ 2 ಅವತಾರಗಳಲ್ಲಿ, ಸಮಕಾಲೀನವಾದ 2 ಅವತಾರಗಳಲ್ಲಿ ಕೃಷ್ಣಾವತಾರನ ತಗೊಂಡು ವ್ಯಾಸರನ್ನ ಬಿಟ್ಟು, ಇಲ್ಲದಿದ್ರೆ ವಾಸ್ತವಿಕವಾಗಿ 13 ಅವತಾರಗಳಾಗ್ತವೆ. ಹೀಗೆ ವೈವಸ್ವತ ಮನ್ವಂತರದ ಅವತಾರಗಳು 10 ಅವತಾರಗಳು. ಭಗವಂತ ಯಾಕೆ ಅವತಾರ ಮಾಡ್ತಾನೆ? ಅದು ಒಂದು ಕಾರುಣ್ಯ ಅಲ್ವೇ ಅಂತ. ಅವನಿಗೇನಾದ್ರೂ ಅವತಾರ ಮಾಡುವ ಅಗತ್ಯ ಉಂಟು? ಏನೂ ಅವತಾರ ಮಾಡುವ ಅಗತ್ಯ ಇಲ್ಲ. ಭಗವಂತ ಭೂಮಿಗೆ ಬಾರದೇ ಇದ್ರೆ ನಾ ತೊಂದರೆ ಇತ್ತ? ಅವನಿಗೆ ತೊಂದರೆ ಇತ್ತ? ಅಲ್ಲ, ರಾವಣನ ಸಂಹಾರ ಮಾಡೋದು ಹೇಗೆ? ಕಂಸನ್ನು ಕೊಲ್ಲೋದು ಹೇಗೆ? ಕಂಸನ್ನು ಕೊಲ್ಲೋದಕ್ಕೆ ಭೂಮಿಗೆ ಯಾಕೆ ಬರ್ಬೇಕವ? ಅವನು ಸರ್ವಸಮರ್ಥ ಅಂದಮೇಲೆ ಅವನು ಎಲ್ಲ ಇದ್ರೂ ಕಂಸನನ್ನು ಕೊಲ್ಲೋದು ಯಾಕ್ರಿ? ಕಂಸನ ಸೃಷ್ಟಿಯೇ ಮಾಡದೆ ಇದ್ರೆ ಸರಿ, ರಗಳೇ ಇಲ್ಲ. ಸೃಷ್ಟಿ ಮಾಡಿದ್ರೆ ತಾನೆ ಕೊಲ್ಲೋ ಕಾರ್ಯಕ್ರಮ. ಕಂಸನನ್ನು ಸೃಷ್ಟಿ ಮಾಡಿದೆ ಸರಿ. ಕೆಲವೊಂದು ಲಾಜಿಗಳನ್ನು, ಕಂಸನನ್ನು ಕೊಲ್ಲಿಕ್ಕೆ ಕೃಷ್ಣ ಭೂಮಿಗೆ ಯಾಕೆ ಬರಬೇಕು? ಕಂಸ ಸಾಯಲಿ ಅಂತ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡಬಾರದಿತ್ತೋ? ಎಷ್ಟು ಭಾರಿ ಲಾಜಿಕ್ ಇವರು. ಅಂದ್ರೆ ಅವರು ಪ್ರಚಂಡ ಮೇಧಾವಿಗಳು. ಕೃಷ್ಣ ಗದಗದ ನಡಗಬೇಕು ಈ ಲಾಜಿಕ್ ಕೇಳಿ ಅನ್ನೋ ಹಾಗೆ ಮಾತಾಡ್ತಾರೆ ಕೆಲವರು. ಅಲ್ಲ, ಕಂಸನನ್ನು ಕೊಲ್ಲಿಕ್ಕೆ ಭೂಮಿಗೆ ಯಾಕೆ ಬರುದು? ಅಲ್ಲೇ ಯೋಚನೆ, ಕಂಸನ ಸೃಷ್ಟಿಯೇ ಮಾಡದೇ ಇದ್ರೆ ಇನ್ನೂ ಆರಾಮಾಯ್ತಲ್ಲ ಕೃಷ್ಣನಿಗೆ. ರಾವಣನನ್ನು ಸೃಷ್ಟಿಯೇ ಮಾಡದೇ ಇದ್ರೆ ರಾಮಾವತಾರ ಯಾಕೆ ಮಾಡಬೇಕಿತ್ತು? ಪ್ರಾಬ್ಲಮೇ ಇಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಳ್ಳೋದು ಯಾಕೆ? ಮತ್ತೆ ಅದನ್ನ ಪರಿಹಾರ ಮಾಡೋದು, ಸಾಲ್ವ್ ಮಾಡೋದಕ್ಕೆ. ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸುಲಭ ವಿಧಾನ ದೇವರು ಹೇಳಿಕೊಡ್ತಾರೆ ಇವರು. ಪ್ರಾಬ್ಲಮ್ ಕ್ರಿಯೇಟ್ ಮಾಡದೇ ಇದ್ರೆ ಸಾಲ್ವ್ ಮಾಡೋದು ಯಾಕ್ರಿ? ಅಷ್ಟು ಯೋಚನೆ ಈ ಲಾಜಿಕ್ ಮಾಡುವವರಿಗೂ ಇರೋದಿಲ್ಲ. ಯಾಕಂದ್ರೆ ನಮ್ಮ ದಡ್ಡತನವೇ ನಮ್ಮ ಲಾಜಿಕ್ ಆಗಿ ಬರೋದು ಹೊರಗೆ. ಅಲ್ಲ, ಅವನು ಸ್ವಂತಕ್ಕೋಸ್ಕರ ಬಂದಿದ್ರೆ ತಾನೆ ಯಾಕೆ ಬಂದ ಅಂತ. ಸ್ವಂತಕ್ಕೋಸ್ಕರ ಬಂದೇ ಇಲ್ಲ, ಮತ್ತೆ ಯಾಕೆ ಬಂದ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೆ. ನಾವು ಕೆಳಗಿದ್ದೇವೆ, ತಾಯಿ ಉಪ್ಪರಿಗೆ ಮೇಲಿದ್ದಾಳೆ, ಮಗು ಉಪ್ಪರಿಗೆ ಹತ್ತಬೇಕು ಅಂತ ಒದ್ದಾಡ್ತಾ ಇದೆ. ಉಪ್ಪರಿಗೆ ಹತ್ತಲಿಕ್ಕೆ ಅಂತ ಮೆಟ್ಲು ಹತ್ತುವುದು ಜಾರಿ ಬೀಳ್ತಾ ಇದೆ. ಆಗ ಮಗು ಉಪ್ಪರಿಗೆ ಹತ್ತಲಾಗದ್ದಕ್ಕೆ ತಾಯಿ ಉಪ್ಪರಿಗೆಯಿಂದ ಇಳಿದು ಬರುತ್ತಾಳೆ. ಹಾಗೆ ಅವನ ತರಣ ಇಳಿದು ಬರೋದು. ನಮಗೆ ಮೇಲಕ್ಕೆ ಹತ್ಲಿಕ್ಕೆ ಆಗುದಿಲ್ಲ ಅಂತ ಅವನು ಇಳಿದು ಬಂದ. ಹಾಗಾದ್ರೆ ಅವನು ಬರೋದು ಅವನಿಗೋಸ್ಕರ ಅಲ್ಲ, ಅವನು ಬಾರದೇ ಇದ್ದರೆ ನಮಗೂ ತೊಂದರೆ ಇತ್ತಷ್ಟೇ. ನಮಗೋಸ್ಕರ ಬಂದ, ಅವನು ಸ್ವಂತಕ್ಕೋಸ್ಕರ ಬರಲಿಲ್ಲ. ಹಾಗಾದ್ರೆ ಅವನು ಅಲ್ಲೇ ಇದ್ದು ಮಾಡಬಹುದಾದ್ದನ್ನು ಇಲ್ಲಿ ಬಂದು ಮಾಡಿದ್ದು ನಮಗೋಸ್ಕರ. ನಮಗೆ ನೋಡಬೇಕು, ನಾವು ನೋಡಿ ಸಂತಸ ಪಡಬೇಕು, ನಾವು ಆ ಗುಣಗಾನ ಮಾಡ್ಲಿಕ್ಕೆ ನಮಗೊಂದು ಸಬ್ಜೆಕ್ಟ್ ಬೇಕು. ಕೃಷ್ಣ ಭೂಮಿಗೆ ಬಾರದೇ ಇರ್ತಿದ್ರೆ ಯಾರನ್ನ ಯಶೋದೆ ತಾಯಿ ಅಂತ ಆ ಮಮತೆಯಲ್ಲಿ ಆ ಮಗುವನ್ನು ಎತ್ತಿಕೊಂಡು ಪ್ರೀತಿಸುವುದು?
ವಸುದೇವ ದೇವಕಿಯರು ನಾವು ಕೃಷ್ಣನನ್ನ ತಂದೆ ತಾಯಿಗಳಾದಿವನ್ನು ಹೆಮ್ಮೆ ಪಡುವುದು ಸಾಧ್ಯ ಇತ್ತೆ. ಭಗವಂತ ಭೂಮಿಗಿಳಿದು ಬರದೇ ಇರ್ತಿದ್ರೆ ನಂದಗೋಪ ಯಶೋಧರಿಗೆ ಆನಂದ ಸಿಗುವುದು ಸಾಧ್ಯ ಇತ್ತೆ. ಅಷ್ಟು ಜನ ಗೋಪಿಕಾ ಸ್ತ್ರೀಯರು ಮೈಮರೆತು ಕೃಷ್ಣನೊಡನೆ ನಲಿಯುವುದು ಸಾಧ್ಯವಿತ್ತೆ. ಆ ಗೋವುಗಳಿಗೆಲ್ಲ ಇಂಥ ಒಂದು ಅವಕಾಶ ಸಿಗುವುದು ಸಾಧ್ಯವಿತ್ತೆ. ಭಗವಂತ ಎಲ್ಲ ವೈಕುಂಠದಲ್ಲಿದ್ದಾನೆ, ಅವನು ಬರಲೇ ಇಲ್ಲ. ಅಂದ್ರೆ ಈ ಪ್ರತಿಯೊಂದು ಜೀವಕ್ಕೆ ಆ ಭಗವತ್ ಸ್ಪರ್ಶದ ಅನುಭವ ಕೊಡುವುದಕ್ಕೋಸ್ಕರ ಅವನು ಇಳಿದು ಬಂದ. ಹಾಗಾಗಿ ಯಾಕೆ ಬಂದ ಅಂದ್ರೆ, ಅಲ್ಲಯ್ಯ ನಿನ್ನ ದಡ್ಡ ಪ್ರಶ್ನೆಗೋಸ್ಕರವೇ ಬಂದ ಅವನು. ನಿನ್ನಂತಹ ದಡ್ಡರು ಭೂಮಿಯಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಬರಬೇಕಾಯ್ತು. ನೀನು ಬುದ್ಧಿವಂತರಾಗಿದ್ರೆ ಬರುವ ಅಗತ್ಯ ಇರಲಿಲ್ಲ. ಇಂಥ ದಡ್ಡರು ಇದ್ದಾರಲ್ಲ ಪ್ರಪಂಚದಲ್ಲಿ, ಈ ರೀತಿ ಪ್ರಶ್ನೆ ಮಾಡಿಯೂ ನಾವು ಬುದ್ಧಿವಂತ ಅಂತ ತಿಳ್ಕೊಳ್ಳೋ ಅದಕ್ಕೋಸ್ಕರ ಬಂದ. ನೀನು ಸ್ವಲ್ಪ ಬುದ್ಧಿ ಬರಲಿ ಅಂತ ಬಂದ. ಅವನಿಗೇನು ಬರುವ ಅಗತ್ಯ ಇರಲಿಲ್ಲ. ಅದರಿಂದ ಭಗವಂತನ ಅವತಾರವೇ ಒಂದು ಮಹಾ ದೊಡ್ಡ ಕಾರುಣ್ಯ, ಅದು ಕರುಣಾವತಾರ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರ, ಇಡೀ ಒಂದು ಸ್ತೋತ್ರಲೆಲ್ಲ ಅದೇ ಅವರ ಚೂರುಣಿಕೆ. ಅದರದ ಪಲ್ಲವಿ, ಅವನ ಶ್ರೀಪತಿರಪ್ರತಿರಧಿಕೇಶಾಧಿಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ನೀನು ಕರುಣಾಪೂರ್ಣ, ನೀನು ಬಯಸಿದ ವರಗಳನ್ನು ಕೊಡತಕ್ಕವ. ನನಗೆ ಏನು ಬೇಕು, ನೀನು ಬಯಸಿದ್ದು ಕೊಡು. ಹೌದು, ನನಗೂ ಒಂದು ಬಯಕೆ ಇದೆ. ಏನು ಕೇಳ್ತಾರಪ್ಪ ಇವರು, ಏನು ಕೊಡು, ಅದು ಕೊಡು, ಇದು ಕೊಡು. ಚರಿತಂ ಜ್ಞಾಪಯಮೇತೆ, ನಿನ್ನ ಗುಣದ ಮಹಿಮೆಯ ಅರಿವನ್ನು ಕೊಡು. ಆ ಚರಿತೆ ಆಗಬೇಕಾದ್ರೆ ಅವನು ಭೂಮಿಯಲ್ಲಿ ಬಂದು ಏನೋ ಆಟ ಆಡಬೇಕಲ್ಲ, ಇದು ಚರಿತೆಯಲ್ಲಿದೆ. ಅದಕ್ಕೋಸ್ಕರ ಭೂಮಿಗೆ ಇಳಿದು ಬಂದ. ಭಗವಂತನ ಕಾರುಣ್ಯದ ಆವಿಷ್ಕಾರವೇ ಅವತಾರ. ಆದ್ರಿಂದ ಅವನು ಅವತರಿಸಿದ್ದಾನೆ ಅನ್ನುವುದೇ ಅವನ ಕಾರುಣ್ಯಕ್ಕೆ ಕಾರಣ ಅಂತ ಈ ವೈವಸ್ವತ ಮನ್ವಂತರದಲ್ಲಿ ಆದ 10 ಅವತಾರಗಳನ್ನ ಮುಂದೆ ವರ್ಣನೆ ಮಾಡ್ತಾರೆ. ಮೀನ ಕೂರ್ಮ ವರಾಹ ನರಪಂಚಾನನ ಅತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದೇ ಕಾಯಿದ ಸುಜನರನ. ಇದರಲ್ಲಿ ಒಂದೊಂದು ಶಬ್ದ ಬರೇ ನಾಮದಿಂದ ಕರೆದು ಅವರು ಮುಂದೆ ಹೋಗ್ತಾರೆ. ಕೊನೆಯ ಅವತಾರಗಳಲ್ಲಿ ಮಾತ್ರ ಕೆಲವು ಆ ಅವತಾರದ ಕ್ರಿಯೆಗಳನ್ನು ಹೇಳ್ತಾರೆ. ಮೀನ, ಇದು ಒಂದು ದೃಷ್ಟಿಯಿಂದ ಈ 10 ಅವತಾರಗಳು ವೈವಸ್ವತ ಮನ್ವಂತರಲ್ಲಿ ಆಯ್ಕೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಉಂಟು. ಈ 10 ರೂಪಗಳು ಮತ್ತು ಗಾಯತ್ರಿಯ 10 ಶಬ್ದಗಳಿಗೆ ಸಂಬಂಧ ಇರುವುದರಿಂದ ಇದು ಉಪಾಸನೆಗೆ ವಿಶಿಷ್ಟವಾದಂತಹ ರೂಪಗಳು. ನಮ್ಮ 10 ಇಂದ್ರಿಯಗಳಿಗೆ ಸಂಬಂಧಪಟ್ಟು ಈ ರೂಪಗಳಿಗೆ, ಆದ್ದರಿಂದಲೂ ದಶೇಂದ್ರಿಯ, ದಶಪದಿ, ಗಾಯತ್ರಿ ಇದಕ್ಕೆ ಸಂಬಂಧಪಟ್ಟು 10 ರೂಪಗಳನ್ನು ತಗೊಳ್ತಾರೆ. ಮತ್ತು ಈ ವೈವಸ್ವತ ಮನ್ವಂತರದಲ್ಲಿ ಆದಂತಹ ಅವತಾರಗಳ ಒಂದು ಕ್ರಮಬದ್ಧತೆ ಇದೆ. ಇದು ಅನುಕ್ರಮವಾಗಿದೆ, ಅಂದ್ರೆ ಕ್ರೋನಲಾಜಿಕಲಿ ಇದೆ. ಇದು ಮೊದಲು ಮತ್ಸ್ಯಾವತಾರ ಆದದ್ದು. ಅದು ಯಾವಾಗ ಅಂದ್ರೆ ಇನ್ನೂ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ. ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮಧ್ಯದ ಪ್ರಳಯ ಕಾಲದಲ್ಲಿ ಚಾಕ್ಷುಷಾಂತರ ಸಂಪ್ಲವೇ ಮೀನಾವತಾರ. ಅದನ್ನ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು. ವೈವಸ್ವತ ಮನುವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅವನನ್ನು ದೋಣಿಯಲ್ಲಿ ಕೂಡಿಸಿ ಕರೆದುಕೊಂಡು ಹೋದ ರೂಪ. ಆದ್ರಿಂದ ಚಾಕ್ಷುಷ ಮನ್ವಂತರ ಮುಗಿದ ಮೇಲೆ ಇದು ಸಂಬಂಧ ವೈವಸ್ವತ ಮನ್ವಂತರಕ್ಕೆ. ಇನ್ನು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ವೈವಸ್ವತ ಮನುವನ್ನು ಬದುಕಿಸಿದ ರೂಪ. ಮತ್ತು ವೇದವನ್ನು ಅಪಹಾರ ಮಾಡಿದಂಥ ಅಸುರನನ್ನು ಸಂಹಾರ ಮಾಡಿ ಬ್ರಹ್ಮನಿಗೆ ಮತ್ತೆ ವೇದವನ್ನು ಮರಳಿಕೊಟ್ಟ ರೂಪ. ವೇದವನ್ನ ಅಪಹಾರ ಮಾಡುವುದು ಅಂದ್ರೆ ಏನು? ಭಗವಂತ ವೇದವನ್ನು ಮರಳಿ ಕೊಡುವುದು ಅಂದ್ರೆ ಏನು? ಬ್ರಹ್ಮದೇವರು, ಇದು ಪುರಾಣದಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಗೊಂದಲವೇ. ಇದು ಮೊದಲು ಮಥನ ಮಾಡಿದರೆ, ಪುರಾಣಗಳನ್ನು ಮಥನ ಮಾಡಿದರೆ ಮೊದಲು ಬರುವ ವಿಷಯಗಳಲ್ಲಿ ಇದು ಒಂದು. ವೇದ ನಿದ್ರೆ ಮಾಡಿದ್ದಾಗ, ಬ್ರಹ್ಮದೇವರು ನಿದ್ರೆ ಮಾಡಿದ್ದಾಗ ವೇದವನ್ನು ಅಪಹಾರ ಮಾಡಿಕೊಂಡು ಹೋದಂತೆ ಅಸುರ. ಇವನು ಎಚ್ಚರ ಆಗುವಾಗ ವೇದ ಪುಸ್ತಕ ಇಲ್ಲ ವ್ಯಾಸಪೀಠದಲ್ಲಿ. ಅಯ್ಯೋ, ಇದೆಂತ ಮಾಡೋದೇನು, ವೇದದ ಪುಸ್ತಕ ಇಲ್ಲಲ್ಲ, ಶಾಂತಿ ಪಾಠ ಆಗೋದು ಹೇಗೆ? ಹೀಗೋ ಏನು ವೇದವನ್ನು ಅಪಹಾರ ಮಾಡುವುದು ಅಂದ್ರೆ ಏನು? ವೇದ ಅಂದ್ರೆ ನಮಗೆ ಗೊತ್ತಿರುವಾಗ 2, ಒಂದೋ ವೇದದ ಪುಸ್ತಕ, ಒಂದೋ ವೇದದ ನಾಲೆಜ್, ವಿಸ್ಡಮ್. ಎರಡೇ ತಾನೆ. ಮೂರನೇದು ವೇದ ಅಂತ ಹೇಳಿಕ್ ಬರುತ್ತೋ? ವಿಸ್ಡಮ್ ಅನ್ನ ಅಪಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ತಲೆ ಒಳಗಿದ್ದನ್ನೆಲ್ಲ ವೇದ ನಾಲೆಜ್ ಅನ್ನು ಕಿತ್ತುಕೊಂಡು ಹೋಗೋದು ಅಲ್ಲ. ಪುಸ್ತಕ ಅಪಹಾರ ಮಾಡೋದು, ಪುಸ್ತಕ ಅಪಹಾರ ಮಾಡೋದು ಬ್ರಹ್ಮ ಅಲ್ಲಿ ಬ್ರಹ್ಮ ಸತ್ಯಲೋಕದಲ್ಲಿ ವೇದ ಪುಸ್ತಕ ಬರೆದಿಟ್ಟಿದ್ದೇನು, ಮರೆತು ಹೋಗುತ್ತೆ, ಇರ್ಲಿಂದ ಬರೆದಿಟ್ಟಿದ್ದೇನು, ಕದ್ಕೊಂಡು ಹೋದ್ನೇನು, ಕದ್ಕೊಂಡು ಹೋಗಿ ಸಮುದ್ರದಲ್ಲಿ ಇಟ್ಟರೆ ನೆರೆದು ಹೋಗುತ್ತೆ. ಅದು ಪುಸ್ತಕ ಉಳಿದು ಹೇಗೆ ಕೊಂಡು ಹೋಗೋದು? ಅಂದ್ರೆ ವೇದವನ್ನು ಅಪಹಾರ ಮಾಡೋದು ಅಂದ್ರೆ ಏನು? ವೇದ ಅಂದ್ರೆ ನಾಲೆಜೋ ಪುಸ್ತಕವೋ? ಎರಡೂ ಅಪಹಾರ ಮಾಡ್ಲಿಕ್ಕೆ, ಪುಸ್ತಕ ಆದ್ರೆ ಅಪಹಾರ ಮಾಡಲಿ, ಪುಸ್ತಕ ಇರಲಿಲ್ಲ, ನಾಲೆಜ್ ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಸುರ ಅಪಹಾರ ಮಾಡುವುದೇನು? ಇವನು ಅವನ ಕೈಯಿಂದ ಕಿತ್ತು ತಂದು ಕೊಡೋದೇನು? ನಾಲೆಜ್ ಅವನ ಕಿತ್ತು ಇವನಿಗೆ ತಂದು ಕೊಡ್ಲಿಕ್ಕೆ ಬರುತ್ತೇನು?
ವೇದ ಇದಕ್ಕೆ ನಮಗೆ ಪುರಾಣಗಳು ಅರ್ಥವಾಗಬೇಕಾಗಿದ್ದರೆ ಮೊದಲು ಒಂದು ಬೇಸಿಕ್ ಟೆಕ್ನಿಕ್ ಗೊತ್ತಿರಬೇಕು. ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ. ಎಲ್ಲ ಶಬ್ದಗಳು ಅಭಿಮಾನಿ ದೇವತೆಗಳನ್ನು ಹೇಳ್ತವೆ ಪುರಾಣದಲ್ಲಿ, ಶಾಸ್ತ್ರಗಳಲ್ಲಿ. ಅದನ್ನ ವೇದವನ್ನು ಕದಿಯುವುದು ಅಂದರೆ ವೇದಾಭಿಮಾನಿ ದೇವತೆಗಳನ್ನು ಕದಿಯುವುದು ಅಷ್ಟೇ. ದೇವತೆಗಳನ್ನು ಕದಿಯುವುದು, ವೇದಾಭಿಮಾನಿ ದೇವತೆಗಳನ್ನು ಕದ್ದಾಗ ವೇದದ ಪ್ರಸಾರಕ್ಕೆ ಬೇಕಾಗಿರತಕ್ಕ ವ್ಯವಸ್ಥೆ ಸ್ಥಗಿತವಾಯಿತು. ಆಗ ಭಗವಂತ ಆ ಮತ್ಸ್ಯರೂಪಿಯಾಗಿ ಹೋಗಿ ಆ ಅಸುರನನ್ನು ಕೊಂದು ವೇದಾಭಿಮಾನಿ ದೇವತೆಗಳನ್ನು ಬಿಡಿಸುವುದು, ಹೊರತು ವೇದದ ಪುಸ್ತಕ ಬಿಡಿಸೋದಲ್ಲ. ವೇದದ ಪುಸ್ತಕ ಅವನು ಕದ್ದುಕೊಂಡು ಹೋದ, ಮತ್ತೆ ಇವನಿಗೆ ಹಿಡ್ಕೊಂಡು ಬಂದು ಪುನಃ ಬ್ರಹ್ಮನಿಗೆ ಪುಸ್ತಕ ಕೊಟ್ಟ. ಇನ್ನು ಬಿಸಾಡಿ ಹಾಕ್ಬೇಡ, ಇನ್ನೊಮ್ಮೆ ಬಿಸಾಡಿ ಹಾಕಿದ್ರೆ ನಾನು ಮತ್ತೆ ಮತ್ಸ್ಯಾವತಾರ ತಾಳುವುದಿಲ್ಲ ಅಂತ ಹೇಳಿದ ಅಂತ ಅರ್ಥ ಅಲ್ಲ ಅದಕ್ಕೆ. ಅದರಿಂದ ಅವನು ಮೀನನಾದ. ಮೀನ ಅಂದ್ರೆ ಮೀನು. ಅದೇ ಮೀನ ಅಂದ್ರೆ ಏನು? ಮೀನ ಅಂದ್ರೆ ಮೀನು. ಹಾಗಂದ್ರೆ ಏನು? ಮೀನ ಅಂದ್ರೆ ನಿಜವಾಗಿ ಮೀನ ಅನ್ನೋ ಶಬ್ದಕ್ಕೆ ಮೀನ್ ಹಿಂಸಾಯಾಮ್ ಅಂತ ಧಾತು. ಇದೆಲ್ಲ ಒಂದು ವಿಶೇಷ ಕೊಡ್ತಾರೆ ನೋಡಿ ಮುಂದೆ, ಅದಕ್ಕೆ ಅನುಗುಣವಾದ. ಮೀನ ಅಂದ್ರೆ ಮೀನಾದೀತಿ ಮೀನ. ಏನು ಅಂದ್ರೆ ಹಿಂಸೆ ಮಾಡುವವನು ಅಂತ. ಹೌದಾ? ಭಗವಂತ ಹಿಂಸೆ ಮಾಡುವವನು ಯಾರನ್ನ? ದುಷ್ಟಶಕ್ತಿಯನ್ನು ನಾಶ ಮಾಡುವವನು. ಅದಕ್ಕೆ ವೇದವನ್ನು ಅಪಹಾರ ಮಾಡಿದವನನ್ನ ನಾಶ ಮಾಡಿದವ. ಇದು ಬಲಕಾರ್ಯ. ಮೀನ ಅಂದ್ರೆ ನಾಶ ಮಾಡುವವನು ಅಂತಲೇ ಅರ್ಥ, ದುಷ್ಟಶಕ್ತಿಯನ್ನು ನಾಶ ಮಾಡುವವ. ಆದರೆ ಮೀ ಇನ, ಮೀ ಅಂದ್ರೆ ಇಂಗ್ಲಿಷ್ನ ಮೀ ಅಲ್ಲ, ಸಂಸ್ಕೃತದ ಮೀ. ಮಾ ಅಂದ್ರೆ ಜ್ಞಾನ, ಮೀ ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳಿಗೆ ಇನ, ಅವನು ಅಜ್ಞಾನಿಗಳಿಗೆ ಮೀನ, ಜ್ಞಾನಿಗಳಿಗೆ ಮೀ ಪ್ಲಸ್ ಇನ. ಮಾ ಅಂದ್ರೆ ಜ್ಞಾನ, ಮೀ ಅಂದ್ರೆ ಜ್ಞಾನಿ. ಜ್ಞಾನಿಗಳಿಗೆ ಇನ, ಜ್ಞಾನಿಗಳಿಗೋಸ್ಕರ ಅಜ್ಞಾನಿಗಳನ್ನು ಹಿಂಸೆ ಮಾಡು. ಅಜ್ಞಾನದ ನಾಶ, ಅಧರ್ಮದ ನಾಶ, ಅದಕ್ಕೋಸ್ಕರ. ಧರ್ಮ ಸಂಸ್ಥಾಪನಾಯ ಚ, ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ, ಐನ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ. ದುಷ್ಟಶಕ್ತಿಯ ನಾಶ ಯಾಕೆಂದ್ರೆ ಸಚ್ಛಕ್ತಿಯ ಉತ್ಥಾನಕ್ಕೋಸ್ಕರ. ಆದ್ರಿಂದ ಅವನು ಮೀಗಳಿಗೆ ಇನ, ಜ್ಞಾನಿಗಳಿಗೆ ಸ್ವಾಮಿ. ಆದ್ದರಿಂದ ದುಷ್ಟರಿಗೆ ಮೀನ, ಮೀನಾತಿ ಆಯಿತು. ಮತ್ಸ್ಯ ರೂಪದಿಂದ ವೈವಸ್ವತ ಮನುವನ್ನು ಉದ್ಧಾರ ಮಾಡಿದ, ವೇದೋದ್ಧಾರ ಮಾಡಿದ. ಅನಂತರ ಸ್ವಯಂ ವೈವಸ್ವತ ಮನ್ವಂತರ ಪ್ರಾರಂಭ ಆಯಿತು. ವೈವಸ್ವತ ಮನು ಇಲ್ಲದೇ ಇದ್ರೆ ಆ ಪ್ರಳಯದಲ್ಲಿ ನಾಶವಾಗಿ ಹೋಗ್ತಿದ್ದ. ಅವನನ್ನು ಉಳಿಸಿ ಮುಂದಿನ ಮನ್ವಂತರಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಮಾಡಿದ. ವೈವಸ್ವತ ಮನ್ವಂತರ ಪ್ರಾರಂಭವಾಯಿತು. ಪ್ರಾರಂಭ ಆದ ತಕ್ಷಣ ನಡೆದದ್ದು ಸಮುದ್ರ ಮಥನ ಕಾರ್ಯ, ದೇವಲೋಕದ ಕಾರ್ಯ. ಇದು ಭೂಮಿಯಲ್ಲಿ ನಡೆದದ್ದಲ್ಲ, ದೇವತೆಗಳ ಕ್ರಿಯೆ. ಭೂಮಿಯಲ್ಲಿ ಯಾರಿಗೂ ಏನೂ ಕಾಣಲಿಲ್ಲ, ಈಗಿದ್ದ ಹಾಗೆ ಇತ್ತದು. ಈಗ ಸಮುದ್ರ ಮಥನ ನಡೆದ್ರೆ ನಮಗೇನು ಗೊತ್ತಾಗುತ್ತೆ? ಸಮುದ್ರ ಮಥನ ದೇವತೆಗಳ ಸೂಕ್ಷ್ಮ ಲೋಕದ ನಡೆಯುವ ಕ್ರಿಯೆ ಅದು. ಅದು ಈಗ ನಡೀತಾ ಇದ್ರೆ ನಮಗೇನು ಗೊತ್ತಾ? ಅದರಿಂದ ಸಮುದ್ರ ಮಥನ ಅನ್ನೋದು ನಮ್ಮ ಈ ಐತಿಹಾಸಿಕವಾದ ಭೌತಿಕವಾದ ಕಣ್ಣಿಗೆ ಗೋಚರವಾದಂತಹ ಒಂದು ಕ್ರಿಯೆ ಅಲ್ಲ, ಅದು ದೇವಲೋಕದಲ್ಲಿ ನಡೆದಂತಹ ಸೂಕ್ಷ್ಮ ಕ್ರಿಯೆ. ಆಗ ಕೂರ್ಮನಾದ. ಕೂರ್ಮ ಅಂದ್ರೆ ಏನು? ಕೂರ್ಮ ಅಂದ್ರೆ ಇದು ಹಾಗೆ, ಇದು ಬಲಕಾರ್ಯವನ್ನು ಹೇಳ್ತಕ್ಕಂಥ ಶಬ್ದ. ಒಂದು ಕು ಅಂದ್ರೆ ಭೂಮಿ, ಗೋತ್ರ ಕುಹ್ ಪೃಥ್ವಿ, ಈ ಪೃಥ್ವಿ. ಕು ಅಂದ್ರೆ ಸಮಸ್ಯೆಯಲ್ಲಿ ಭೂಮಿ. ಆ ಭೂಮಿಯಲ್ಲಿ ಉರು ಭಾರವಾಗಿರತಕ್ಕಂಥದ್ದು ಮಂದರ. ಅದನ್ನು ಮಾ ಅಂದ್ರೆ ಮಿತಿ, ಅದನ್ನು ಬೆನ್ನಲ್ಲಿ ಅಳೆದವ ಅಂತ. ಭೂಮಿಯಲ್ಲಿ ಭಾರವಾಗಿರತಕ್ಕಂಥ ಅತ್ಯಂತ ಭಾರವಾದ ಸೊತ್ತಾದ ಪರ್ವತ ಉರು ಭಾರವಾಗಿರತಕ್ಕ ಮಂದರವನ್ನ ಬೆನ್ನಲ್ಲಿ ಅಳೆದವ, ಹೊತ್ತು ತೂಗಿದವ, ಅವನು ಕೂರ್ಮ. ಅದು ಒಂದಾಯಿತು. ಆದರೆ ಅಷ್ಟೇ ಅಲ್ಲ, ಕುತ್ಸಿತರಾದ ಉರುಗಳಿದ್ದಾರಲ್ಲ, ಬಲಿಷ್ಠರಾದ ಉರು ಬಲರಾದ ಕುತ್ಸಿತ ಅಸುರರು, ಅವರನ್ನು ಮಾ ಅಂದ್ರೆ ಸಂಹಾರ ಮಾಡಿದವ. ಮತ್ತೆ ಇವನಲ್ಲಿ ಸಂಹಾರ ಮಾಡಿದ. ಅಮೃತ ಮಥನದಿಂದ ಅಮೃತ ಪ್ರಾಪ್ತಿಯಾಗಿ ಅಸುರರ ಸಂಹಾರಕ್ಕೆ ನಾಂದಿ ಹಾಕಿದವನೇ ಇವನು. ಇವನಿಂದಲೇ ಅಸುರ ನಾಶ. ಅದನ್ನ ಅವನು ಹೀಗೆ ಹೇಳಿದ್ರಿಂದ ಅಸುರರ ಸಂಹಾರಕ್ಕೆ ಕಾರಣವಾಗಿರತಕ್ಕ ಎಲ್ಲ ರೂಪಗಳು ಸೇರಿದವು. ಧನ್ವಂತರಿ, ಮೋಹಿನಿ, ಅಜಿತ ಇವರೆಲ್ಲರೂ ಸೇರಿಯೇ ಕೂರ್ಮ ಆದದ್ದು. ಆಮೇಲೆ ವರಾಹ ಅವತಾರ, ಕೂರ್ಮ ಅವತಾರ ಆದ ನಂತರ ಆದ ಅವತಾರ. ಆದರೆ ಪ್ರಾಯ ನಿಮಗೆ ಕೆಲವರಿಗೆ ಈ ಕಥೆ ಗೊತ್ತಿದ್ದವರಿಗೆ ಒಂದು ಪ್ರಶ್ನೆ ಬರಬಹುದು. ಪ್ರಶ್ನೆ ಬಾರದೇ ಇದ್ರೆ ಆರಾಮಾಯ್ತಲ್ಲ, ಸಮಸ್ಯೆ ಇಲ್ಲ. ಆದ್ರೆ ಪ್ರಶ್ನೆ ಬಾರದೇ ಇದ್ರೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಆದ್ರೆ ಪ್ರಶ್ನೆಯನ್ನು ಕೊಟ್ಟು ಬಿಡ್ತೇನೆ, ನಾನು ಉತ್ತರವನ್ನು ಕೊಟ್ಟು ಬಿಡ್ತೇನೆ. ಪ್ರಶ್ನೆ ಬಂದವರಿಗೆ ಹೌದಲ್ಲ ಇದೊಂದು ಪ್ರಶ್ನೆ ಇತ್ತು, ಏನ್ ಹೇಳ್ತಾರೆ ನೋಡೋಣ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ. ಪ್ರಶ್ನೆ ಹೇಳಿದ್ದರೆ ಪ್ರಶ್ನೆಯೂ ಗೊತ್ತಾಯ್ತು, ಉತ್ತರವೂ ಗೊತ್ತಾಯ್ತು. ಒಂದು ದೊಡ್ಡ ವಿಸಂಗತಿ ಇದೆ ಇಲ್ಲಿ. ಏನು ವಿಸಂಗತಿ ಅಂತಂದ್ರೆ, ಕೂರ್ಮ ಅವತಾರ ಆದ ನಂತರ ವರಾಹ ಅವತಾರ, ಆಮೇಲೆ ನರಸಿಂಹ ಅವತಾರ ಅಂತ ಹೇಳಿದೆ ನಾನು. ಈಗ ಒಂದು ಸಮಸ್ಯೆ ಏನು ಅಂದ್ರೆ, ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ಕೊಂದದ್ದು,
ಮತ್ತೆ ನರಸಿಂಹಾವತಾರದ ಹಿರಣ್ಯಕಶಿಪುವನ್ನು ಕೊಂದದ್ದು. ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ಪ್ರಹ್ಲಾದ ದೊಡ್ಡವನಾಗಿ, ಪ್ರಹ್ಲಾದ ಬೆಳೆದು ಅವನಿಗೆ ವಿರೋಚನ, ಬಲಿ ಅವನ ಮೊಮ್ಮಗ ಹುಟ್ಟಿದ್ದು. ಆಮೇಲೆ ವಾಮನಾವತಾರ ಆದ್ದು. ಆದರೆ ಕೂರ್ಮಾವತಾರದಲ್ಲಿ ಸಮುದ್ರ ಮಥನ ಮಾಡುವಾಗ ಬಲಿ ಬಂದಿದ್ದ ಅಂತ ಹೇಳ್ತಾರೆ. ಹೇಗೆ ಬಂದ? ಇನ್ನು ಪ್ರಹ್ಲಾದ ಹುಟ್ಟಬೇಕು ನರಸಿಂಹಾವತಾರದ ಸಮಯದಲ್ಲಿ. ಸಮುದ್ರ ಮಥನ ಆಗುವಾಗ ದೇವಾಸುರರ ಯುದ್ಧದಲ್ಲಿ ಬಲಿ ಬಂದಿರ್ತಾನೆ. ಇದು ಹೇಗೆ ಬಂದ? ಹಾಗಾದ್ರೆ ನಿಮಗೆ ಕ್ರೋನಾಲಜಿ, ಪುರಾಣದವರಿಗೆ ವರ್ತಮಾನ, ಭೂತ, ಭವಿಷ್ಯತ್ತು ಎಂಥದೂ ಗೊತ್ತಿಲ್ಲ. ಎಲ್ಲಿಯೂ ಯಾರು ಬೇಕಾದ್ರೂ ಬರ್ತಾರೆ. ಬಲಿ ಹೇಗೆ ಬರ್ಬೇಕಲ್ಲಿ? ಯಾಕಂದ್ರೆ ಇನ್ನೂ ಬಲಿ ಹುಟ್ಟೇ ಇಲ್ಲ. ನರಸಿಂಹಾವತಾರ ಆದಾಗ ಪ್ರಹ್ಲಾದ ಪುಟ್ಟ ಶಿಶು, ಅವನ ಮೊಮ್ಮಗ ಆಮೇಲೆ ಹುಟ್ಟಬೇಕು. ವಾಮನಾವತಾರದಲ್ಲಿ ಬಂತು. ಇಲ್ಲಿ ಕೂರ್ಮಾವತಾರದಲ್ಲಿ ಬಲಿ ಬಂದು ಯುದ್ಧ ಮಾಡ್ತಾನೆ. ಹಾಗಾದ್ರೆ ಒಂದೋ ಕೂರ್ಮನನ್ನ ಪ್ರಮೋಟ್ ಮಾಡಬೇಕು, ಇಲ್ಲಿ ನರಸಿಂಹನ ನಂತರ. ಇಲ್ಲದಿದ್ರೆ ಬಲಿಯನ್ನು ಡಿಲೀಟ್ ಮಾಡಬೇಕು. ಯಾವುದೋ ಒಂದು ಮಾಡಬೇಕು. ಈ ಕಥೆ ಸರಿಯಾಗಬೇಕಲ್ಲ ನಮಗೆ. ಇದೆಲ್ಲ ಶಾಸ್ತ್ರದಲ್ಲಿ ಆಳವಾದ ಅಧ್ಯಯನ ಮಾಡದೇ ಇದ್ದವರಿಗೆ ಗೊಂದಲವೋ ಗೊಂದಲ. ಇದೇ ಸಮುದ್ರ ಮಥನ ಮಾಡುವ ವಿಷಯಗಳೆಲ್ಲ, ಈ ವಿಷಯಗಳನ್ನ ನಿಮಗೆ ಉಳಿಸ್ತಾ ಇದ್ದೇನೆ ಈಗ ನಾನು. ಯಾಕೆಂದ್ರೆ ಅದರ ಮೇಲೆ ಈ ವಿಷ ಪಾನ ಮಾಡಿದದ್ದು ಆ ಆಪತ್ತು ಪರಿಹಾರ ಆಗುವ ಅಮೃತವನ್ನು ಆಮೇಲೆ ಮುಂದೆ ನಮ್ಮ ಕೈಲಿ ಇದೆ, ಅದು ಕೊಡ್ತಾ ಇದ್ದೇವೆ. ಅದರಿಂದ ವಿಷ ಉಣಿಸ್ತಾ ಇದ್ದೇನೆ. ಇದು ಪ್ರಶ್ನೆ. ಈ ಪ್ರಶ್ನೆ ಕೆಲವರಿಗಾದ್ರೂ ಬಂದಿರಬಹುದು, ಬಾರದೇ ಇದ್ರೂ ಇದೊಂದು ಪ್ರಶ್ನೆ. ಹೌದದು ಬಹಳ ಭಯಾನಕವಾದ ಪ್ರಶ್ನೆ. ಅದು ಅನೇಕ ಜನ ಪಂಡಿತರು ತಲೆ ತುರಿಸಿಕೊಂಡ ಪ್ರಶ್ನೆ. ತಲೆ ತುರಿಸಿದ್ದೇ ಬಂತು, ಉತ್ತರ ಸಿಗಲಿಲ್ಲ ಅವರಿಗೆ. ತಲೆ ಕೆಡಿಸಿಕೊಂಡ ಪ್ರಶ್ನೆ. ಆದರೆ ಏನು ಅಂದ್ರೆ ಇಲ್ಲಿ ಒಂದು ವಿಷಯ. ಈ ಮೊದಲು ನಾನು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ಕೂರ್ಮಾವತಾರ ಮತ್ತು ಸಮುದ್ರ ಮಥನ 2 ಬಾರಿ ಆಗಿದೆ, 1 ಬಾರಿ ಅಲ್ಲ. ವೈವಸ್ವತ ಮನ್ವಂತರದಲ್ಲಿ ದಶಾವತಾರ ಅಂತ ಹೇಳಿದೆ ನಾನು. ಈ ಸಮುದ್ರ ಮಥನ ಮತ್ತು ಕೂರ್ಮಾವತಾರ ವೈವಸ್ವತ ಮನ್ವಂತರದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ವೈವಸ್ವತ ಮನ್ವಂತರದ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ, ಅದಕ್ಕಿಂತ ಹಿಂದಿನ ಮನ್ವಂತರ ರೈವತ ಮನ್ವಂತರ. ರೈವತ ಮನ್ವಂತರದಲ್ಲಿ ಒಮ್ಮೆ ಸಮುದ್ರ ಮಥನ ಆಗಿದೆ ಮತ್ತು ವೈವಸ್ವತ ಮನ್ವಂತರದಲ್ಲಿ ಒಮ್ಮೆ ಸಮುದ್ರ ಮಥನ ಆಗಿದೆ. 2 ಸರ್ತಿ ಯಾಕಾಯ್ತು ನನಗೇನು ಗೊತ್ತು, ನಾನೇನು ಮಥನ ಮಾಡಿದ್ದಲ್ಲ. ದೇವತೆಗಳು ಮಾಡಿದ್ದಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಯಾಕಾಯ್ತು ಅಂದ್ರೆ ನಾನೇ ಅದನ್ನ ವ್ಯವಸ್ಥಾಪಕ ಆಗಿದೆ, 1 ಸರ್ತಿ ಸಾಕು ಅಂತ ಹೇಳ್ತಿದ್ದೆ. ನಾನು ಅದನ್ನ ಅರೇಂಜ್ ಮಾಡಿದವನಲ್ಲ. 2 ಸರ್ತಿ ದೇವತೆಗಳು ಸಮುದ್ರ ಮಥನ ಮಾಡಿದ್ದಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಮುದ್ರ ಮಥನ ಮಾಡಿದ್ದನ್ನ ಶಾಸ್ತ್ರ ಹೇಳಿದ್ದನ್ನು ಒಪ್ಪುವುದಾದರೆ 2 ಸರ್ತಿ ಅನ್ನೋದನ್ನು ಒಪ್ಪಬೇಕು. 2 ವೈವಸ್ವತ ಮನ್ವಂತರದಲ್ಲಿ ಒಮ್ಮೆ, ರೈವತ ಮನ್ವಂತರದಲ್ಲಿ ಒಮ್ಮೆ, 2 ಸರ್ತಿ ಸಮುದ್ರ ಮಥನ, 2 ಸರ್ತಿ ಕೂರ್ಮಾವತಾರದಿಂದ ಸಮುದ್ರವನ್ನು ಎತ್ತಿದ್ದ. ಅಂದ್ರೆ ರೈವತ ಮನ್ವಂತರದ ಕೂರ್ಮಾವತಾರ ನಮಗೆ ಈಗ ಬಿಟ್ಟೆವು ನಾವು. ಆದರೆ ಈ ಕಥೆ ಬಲಿ ಯುದ್ಧ ಮಾಡಿದ್ದು ಯಾವಾಗ ಇರಬಹುದು? ಇದರಲ್ಲಿ 2 ವಿಧವಾದಂತಹ ಪರಿಹಾರ ಇದೆ ನೋಡಿ. ಒಂದು, ಪ್ರತಿಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯ ಪ್ರಜಜ್ಞಿರೆ ಅಂತ ಒಂದು ಮಾತು ಹೇಳ್ತಾರೆ. ಪುರಾಣದ ಆಧಾರವನ್ನು ಆಚಾರ್ಯರು. ಏನು ಅಂದ್ರೆ, ಪ್ರಹ್ಲಾದ ಬರೇ ವೈವಸ್ವತ ಮನ್ವಂತರದಲ್ಲಿ ಮಾತ್ರ ಹುಟ್ಟಿದ್ದಲ್ಲ, ಪ್ರತಿ ಮನ್ವಂತರದಲ್ಲೂ ಪ್ರಹ್ಲಾದ ಅವನ ಸಂತತಿ ಇತ್ತು ಅಂತ. ಹಾಗಾದ್ರೆ ರೈವತ ಮನ್ವಂತರದಲ್ಲಿ ಇರತಕ್ಕಂಥ ಬಲಿ ಯುದ್ಧ ಮಾಡಬಹುದಲ್ಲ. ಈಗ ಮತ್ತೆ ಈ ಮನ್ವಂತರದಲ್ಲಿ ಬಲಿ ಇನ್ನೂ ಹುಟ್ಟಿಲ್ಲ, ಆದ್ರೆ ರೈವತ ಮನ್ವಂತರದಲ್ಲಿ ಸಮುದ್ರ ಮಥನ ಮಾಡುವಾಗ ಬಲಿ ಹುಟ್ಟಿರಬಹುದು. ಪ್ರತಿ ಮನ್ವಂತರದಲ್ಲೂ ಪ್ರಹ್ಲಾದ ಅವನ ಸಂತತಿ ಅವತಾರ ಇದೆ ಅಂತ ಹೇಳ್ತಾರೆ ಆಚಾರ್ಯ. ಬರೀ ಈ ಮನ್ವಂತರದಲ್ಲಿ ಮಾತ್ರ ಅಲ್ಲ. ಹಾಗಾದ್ರೆ ರೈವತ ಮನ್ವಂತರದಲ್ಲಿ ಆದ ಸಮುದ್ರ ಮಥನದಲ್ಲಿ ಬಲಿ ಯುದ್ಧ ಮಾಡಿರಬಹುದು. ಒಂದು. 2ನೇದು ತಮಾಷೆ ಏನು ಗೊತ್ತುಂಟ? ಬಲಿ ಪ್ರಹ್ಲಾದನ ಮೊಮ್ಮಗನಾಗಿ ಹುಟ್ಟೋ ಮುಂಚೆ ಅವನ ಹೆಸರೇನು? ಅವನಿಗೆ ಶಾಖಲಿರೋದು ಬಲಿ ಅಂತಲೇ, ಅವನಿಗೆ ಏನ್ ಬೇಕಾದ್ರೆ ಹೆಸರು. ಬಲಿ ಅಂತ ಅನ್ನೋದು ಆ ಜೀವದ ಹೆಸರು. ಆದ್ರಿಂದ ಪ್ರಹ್ಲಾದನ ಮಗನಾಗುವ ಮುಂಚೆ, ಪ್ರಹ್ಲಾದನ ಮೊಮ್ಮನಾಗಿ ಹುಟ್ಟುವ ಮುಂಚೆ ಸಮುದ್ರ ಮಥನ ಮಾಡುವಾಗಲೂ ಬಲಿ ಎನ್ನುವನಿದ್ದನಲ್ಲ, ಅವನು ಯುದ್ಧ ಮಾಡಬಹುದಲ್ಲ. ಅವನು ಅಲ್ಲಿ ಪ್ರಹ್ಲಾದನ ಮೊಮ್ಮಗ ಯುದ್ಧ ಮಾಡಿದ ಅಂತ ಹೇಳ್ತಾರೆ, ಬಲಿ ಯುದ್ಧ ಮಾಡಿದಂತ. ಪ್ರಹ್ಲಾದನ ಮೊಮ್ಮಗನಾಗಿ ಹುಟ್ಟಿದ್ದು ಯಾರು? ಬಲಿಯೇ ಹುಟ್ಟಿದ್ದಲ್ವಾ? ಮೊದಲು ಯುದ್ಧ ಮಾಡಿ ಯಾಕೆ ಯುದ್ಧ ಮಾಡಬಾರ್ದು? ಹಾಗಾದ್ರೆ ಇದೇನು ಅಂದ್ರೆ, ಇದು ಏನು ಸರಿಯಾಗಿ ಸ್ವಚ್ಛವಾಗಿ ಶಾಸ್ತ್ರದ ಪ್ರಕ್ರಿಯೆಯನ್ನು ತಿಳ್ಕೊಂಡ್ರೆ ಗೊಂದಲ ಇಲ್ಲ. ಬಲಿ ಎನ್ನುವ ಜೀವ ಅದು ಪ್ರಹ್ಲಾದನ ಮೊಮ್ಮಗನಾಗಿ ಹುಟ್ಟುವ ಮುಂಚೆ ಅವನಿಗೆ ಬಲಿ ಅಂತಲೇ ಹೆಸರು. ಪ್ರಹ್ಲಾದ ಅಂತಲೇ ಹೆಸರು ಅವನಿಗೆ. ಆ ರೂಪಕ್ಕೆ, ಆ ಜೀವಕ್ಕೆ ನಾವು ಈಗ ತಾರತಮ್ಯ ಹೇಳುವ ಪ್ರಹ್ಲಾದ ಅಂತಲೇ ಹೇಳುದು. ಅದೇ ಅವ್ನು ಹಿರಣ್ಯಕಶಿಪುನ ಮಗ ಆದ್ಮೇಲೆ ಪ್ರಹ್ಲಾದ, ಅದು ಮೂಲ ರೂಪದ ಹೆಸರು ಹೇಳಿದೆ. ಮೂಲ ರೂಪಕ್ಕೂ ಪ್ರಹ್ಲಾದ ಅಂತ ಹೇಳುದು ಶಾಸ್ತ್ರಕಾರರು. ಹಾಗೆ ಬಲಿ ಅಂತ ಅನ್ನೋ ಹೆಸರಿನಿಂದ ಪ್ರಹ್ಲಾದನ ಮೊಮ್ಮಗನಾಗಿ ಹುಟ್ಟುವ ಮುಂಚೆಯೂ ಅವನು ಬಲಿ ಅಂತಲೇ ಹೆಸರು. ಆವಾಗ ಅವನು ಇನ್ನೂ ಹಿರಣ್ಯಕಶಿಪುವಿನ ಸಂತತಿಯಲ್ಲಿ ಹುಟ್ಟುವ ಮುಂಚೆಯೂ ಬಲಿ ಅನ್ನೋನಿದ್ದ. ಅವನು ಯುದ್ಧ ಮಾಡಿದ. ಆಮೇಲೆ ಮತ್ತೆ ಪ್ರಹ್ಲಾದನ ಮೊಮ್ಮಗನಾಗಿ ಹುಟ್ಟಿದ. ಮತ್ತೆ ಪುನಃ ಅವನ ಮಥನಕ್ಕೋಸ್ಕರ ವಾಮನ ಅವತಾರ ಆಯಿತು. ಹೀಗೆ ಇಟ್ಕೊಂಡು ಬಿಟ್ರೆ ಕೂರ್ಮಾವತಾರ ಮೊದಲಾಗುವುದಕ್ಕೂ ಅಡ್ಡಿ ಇಲ್ಲ, ಅಲ್ಲಿ ಬಲಿ ಇರುವುದಕ್ಕೂ ಅಡ್ಡಿ ಇಲ್ಲ. 3ನೇ ಅವತಾರ ಸಮುದ್ರ ಮಥನ ಆದ ಮೇಲೆ
ವರಾಹಾವತಾರ. ವರಾಹಾವತಾರವೂ ಕೂಡ 2 ಬಾರಿ ಆಗಿದೆ. ಕೂರ್ಮಾವತಾರ 2 ಬಾರಿ ಆಗಿದೆ. ವರಾಹಾವತಾರ 2 ಬಾರಿ. 2 ಬಾರಿ ಅವತಾರ ಅಂದ್ರೆ 2 ಅವತಾರ ಅಲ್ಲ. ಕೂರ್ಮಾವತಾರ 2 ಬಾರಿ 2 ಅವತಾರ. ಆ ಕೂರ್ಮಾವತಾರ ಆ ಸಮುದ್ರ ಮಥನ ಮುಗಿದ ಮೇಲೆ ಆ ರೂಪವನ್ನು ಉಪಸಂಹಾರ ಮಾಡಿ ಭಗವಂತ ಮತ್ತೆ ವಯೋಸುದ ಮನ್ವಂತರಲ್ಲಿ ಪುನಃ ಕೂರ್ಮ ರೂಪಧಾರಣೆ. ವರಾಹಾವತಾರ ಒಮ್ಮೆ ಮಾಡಿದ್ದು, ಆದರೆ ಅದರ ಕ್ರಿಯೆ ವಯೋಸುದ ಮನ್ವಂತರಲ್ಲೂ ನಡೆದಿದೆ. 2 ಸರ್ತಿ ಭೂಮಿಯನ್ನು ಕಕ್ಷೆಯಲ್ಲಿ ನಿಲ್ಲಿಸುವ ಕ್ರಿಯೆಯನ್ನು ವರಾಹ ರೂಪದಿಂದ ಮಾಡಿದ್ದಾನೆ. ಅವತಾರ ಒಮ್ಮೆ ಆದ್ದು. ವರಾಹ ಅವತಾರ ಆದದ್ದು ವಯೋಸುದ ಮನ್ವಂತರಲ್ಲಿ ಅಲ್ಲ, ಸ್ವಯಂಭೂ ಮನ್ವಂತರದಲ್ಲಿ. ಈ ಸೃಷ್ಟಿಯಾಗಿ ಪ್ರಥಮ ಮನ್ವಂತರ ಸೃಷ್ಟಿಯ ಮೊದಲನೆಯ ಬ್ರಹ್ಮ ಸೃಷ್ಟಿ ಮಾಡಿ ಆ ದಿನಕಲ್ಪದ ಮೊದಲೇ ಪ್ರಾರಂಭ ಆಯಿತು. ಸೃಷ್ಟಿ ಪ್ರಾರಂಭ ಆಯಿತು. ಸೃಷ್ಟಿ ಪ್ರಾರಂಭ ಆದ ತಕ್ಷಣ ಒಂದು ವ್ಯವಸ್ಥೆ ಆಯ್ತಂತೆ. ಮೊಟ್ಟ ಮೊದಲಾಗಿರತಕ್ಕ ಅವತಾರ ಇದು. ಸ್ವಯಂಭೂ ಮನ್ವಂತರದಲ್ಲಿ ಮೊದಲು ಆದ ಅವತಾರ. ಬ್ರಹ್ಮಾಂಡ ಸೃಷ್ಟಿಯಾದ ತಕ್ಷಣ ಭೂಮಿ ತನ್ನ ಕಕ್ಷೆಯಿಂದ ಕಳಚಿ ಕುಸಿಯಲಿಕ್ಕೆ ಪ್ರಾರಂಭ ಆಯ್ತಂತೆ. ಆಗ ಸ್ವಯಂಭೂ ಮನು ಹೋಗಿ ಬ್ರಹ್ಮದೇವರ ಹತ್ರ ಹೇಳಿದ, ಅಲ್ಲ ಭೂಮಿ ಈ ಮನ್ವಂತರದಲ್ಲಿ ಈ ಭೂಮಿಗೆ ನಿನ್ನ ಒಡೆತನ, ನಿನ್ನ ನಿಯಂತ್ರಣ ಅಂತ ಹೇಳ್ತಿ. ನಾನು ನಿಯಂತ್ರಣ ಯಾವುದನ್ನು ಮಾಡೋದು? ಇದು ಹೋಗ್ತಾ ಇದೆ, ಅದು ಕುಸಿದು ಬೀಳ್ತಾ ಇದೆ, ನಾಶವಾಗ್ತಾ ಇದೆ. ಕಕ್ಷೆ ಕಳಚಿತು ಅಂದ್ರೆ ಮುಗೀತು ಭೂಮಿಯ ಕತೆ. ಅದು ಸಿಡಿದು ಚೂರು ಚೂರಾಗಿ ನಿರ್ನಾಮವಾಗಿ ಹೋಗುತ್ತೆ. ಈ ಭೂಮಿ ನಾಶವಾಗ್ತಾ ಇದೆ, ನಾನು ಯಾವ ಮನ್ವಂತರದ ಒಡೆಯ ಅಂತ. ಆವಾಗ ಬ್ರಹ್ಮದೇವರು, ಅಲ್ಲ ಸೃಷ್ಟಿಯಾಗಿರತಕ್ಕಂಥ ಭೂಮಿ ಇಷ್ಟು ಬೇಗ ನಾಶ ಆದರೆ ಹೇಗೆ ಅಂತ ಭಗವಂತನನ್ನ ಸ್ಮರಿಸಿದರಂತೆ. ಆಗ ಭಗವಂತ ವರಾಹ ರೂಪದಿಂದ ಕಾಣಿಸಿಕೊಂಡು ಆ ಭೂಮಿಯನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ. ಆಯ್ತು. ಆಮೇಲೆ ಆ ವರಾಹ ಅದನ್ನೇ ಒಬ್ರು ಯಜ್ಞವರಾಹ, ಶ್ವೇತವರಾಹ ಅಂತ ಅರ್ಥ ಹೇಳ್ತಾರೆ. ಆ ರೂಪ ಉಪಸಂಹಾರ ಆಗಲಿಲ್ಲ. ಮತ್ತೆ ಪುನಃ ವೈವಸ್ವತ ಮನ್ವಂತರದಲ್ಲಿ ಮತ್ತೆ ಈ ಅದಿತಿ ಕಶ್ಯಪರಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರಿಬ್ರು ಮಕ್ಕಳಾಗ್ಬಿಟ್ಟಿದ್ರು. ಅವರು ಆದಿದೈತ್ಯರೇ, ಸ್ವಯಂಭೂ ಮನ್ವಂತರದಲ್ಲಿ ಇದ್ದವರೇ, ಆದರೆ ಅವರು ಮುಳುಗಿಸಿದ್ದಲ್ಲ ಭೂಮಿಯನ್ನು. ಆಗ ಈ ಸಂದರ್ಭದಲ್ಲಿ ಹಿರಣ್ಯಾಕ್ಷ ಭೂಮಿಯ ಕೇಂದ್ರದ ಆಕರ್ಷಣ ಶಕ್ತಿಯನ್ನ ತಪ್ಪಿಸಿ ಭೂಮಿ ಕುಸಿಯುವಂತೆ ಮಾಡಿದ. ಇವನ ಪರಿಚಯ ಇರಲಿಲ್ಲ ನ್ಯೂಟನ್ನನಿಗೆ. ಅವನು ಹೇಳ್ತಿದ್ನಲ್ಲ, ನನಗೆ ಒಂದು ನಿಲ್ಲೋ ಜಾಗ ಇದ್ರೆ, ಒಂದು ಉದ್ದದ ಕೋಲಿದ್ರೆ ಭೂಮಿಯನ್ನು ಕಕ್ಷೆಯಿಂದ ಕಳಚಿಸಿಬಿಡುತ್ತಿದ್ದೆ ಅಂತ. ಹಿರಣ್ಯಾಕ್ಷ ಹತ್ರ ಇತ್ತದು, ನ್ಯೂಟನ್ ಹತ್ರ ಇರಲಿಲ್ಲ. ಅವನು ಭೂಮಿಯನ್ನು ಕಕ್ಷೆಯಿಂದ ಕಳಚಿಕೊಳ್ಳುವಂತೆ ಮಾಡಿದ. ವಾತಾವರಣದಲ್ಲಿರ್ತಕ್ಕ ದುಷ್ಟಶಕ್ತಿ ಕಕ್ಷೆಯಿಂದ ಕಳಚಿ, ಹಿರಣ್ಯಾಕ್ಷನಿಂದಾಗಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿ ಬಿತ್ತು. ಆಶ್ಚರ್ಯ ಏನು ಅಂದ್ರೆ, ನಾನಿದನ್ನ ಅನೇಕ ಕಡೆ ಹೇಳಿದ್ದೆ, ಇಲ್ಲಿಯೂ ಕಳೆದ ಬಾರಿ ಹೇಳಿದ್ದೆ. ಬಹಳ ಆಶ್ಚರ್ಯದ ವಿಷಯ ಏನು ಅಂದ್ರೆ, ವೆಲಿಕೋವ್ಸ್ಕಿ ಅನ್ನುವ ರಷ್ಯಾದ ವಿಜ್ಞಾನಿ ನಮ್ಮ ಪುರಾಣಗಳನ್ನು ಓದಿ ಎಲ್ಲ ಅವನು ವೈಜ್ಞಾನಿಕವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ ಹೇಳ್ತಾನೆ, ಭೂಮಿ ಈ ಮೊದಲು ಕನಿಷ್ಠ 2 ಅಥವಾ 1 ಬಾರಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿತ್ತು ಅಂತ. ಮತ್ತೆ ಯಾಕೆ ಕಕ್ಷೆಯಲ್ಲಿ ನಿಂತಿತು ಅಂತ ಗೊತ್ತಿಲ್ಲ, ಮತ್ತೆ ನಿಂತಿದೆ. ಅದು ಇವರು ಹೇಳ್ತಾರೆ ಕಥೆ, ಅದು ವರಾಹ ನಿಲ್ಲಿಸಿದ್ದು ಅಂತ. ಭೂಮಿ ಕಕ್ಷೆಯಿಂದ ಕಳಚಿದ್ದು ನಿಜ, ಕಳಚಿಕೊಂಡು ಕುಸಿದದ್ದು ನಿಜ, ಮತ್ತೆ ಮತ್ತೆ ಪುನಃ ಹೇಗೇನು ತನ್ನ ಕಕ್ಷೆಯಲ್ಲಿ ಬಂದು ನಿಂತಿತು ಅಂತ. 2 ಬಾರಿ ಕಕ್ಷೆಯಿಂದ ಕಳಚಿ ಮತ್ತೆ 2 ಬಾರಿಯೂ ಭಗವಂತ ವರಾಹ ರೂಪದಿಂದ ಅದನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ ಅಂತ ಪುರಾಣಗಳು ಹೇಳ್ತಾವೆ. ಇವೆಲ್ಲ ಅರ್ಥ ಆಗಬೇಕಾಗಿದ್ದು ನಾನು ಅದಕ್ಕೆ ಹೇಳೋದು. ಇವತ್ತು ನಮ್ಮಲ್ಲಿ ಆಗಿರುವ ತೊಂದರೆ ಅಂದ್ರೆ, ಈ ವಿಜ್ಞಾನ ಓದಿದ ಮಂದಿ ಮತ್ತು ವೇದಾಂತ ಓದಿದ ಮಂದಿ ಇಬ್ಬರೂ ಸಮಸ್ಯೆ ಸಮಾಜಕ್ಕೆ. ಯಾಕೆಂದ್ರೆ ವಿಜ್ಞಾನ ಓದೋರಿಗೆ ವೇದಾಂತ ಗೊತ್ತಿಲ್ಲ, ವೇದಾಂತ ಓದೋರಿಗೆ ವಿಜ್ಞಾನ ಗೊತ್ತಿಲ್ಲ. ಅವ್ರು ಇವರನ್ನು ಬೈಯೋದು, ಇವರು ಅವರನ್ನು ಬೈಯೋದು ಹೊರತು ಇಬ್ಬರಿಗೂ ಸತ್ಯ ತಿಳಿಯುವುದಿಲ್ಲ. ವಿಜ್ಞಾನ ಮತ್ತು ವೇದಾಂತವನ್ನ ಎರಡನ್ನ ಒಟ್ಟಿಗೆ ಸಮನ್ವಯ ಮಾಡಿದಾಗ ಒಂದು ಹೊಸ ಸತ್ಯ ಕಾಣುತ್ತೆ. ಹಿಂದಿನವರು ಹೇಳಿದ ವಿಷಯಗಳಲ್ಲಿ ವೈಜ್ಞಾನಿಕ ಮುಖಗಳನ್ನು ನಾವು ಗುರುತಿಸಿದಾಗ ಆಶ್ಚರ್ಯ ಆಗತ್ತೆ. ಅಲ್ಲ, ಭೂಮಿ ಕಕ್ಷೆಯಿಂದ ಕಳಚಿಕೊಂಡಿತ್ತು ಅಂತ ಅನ್ನುವಂಥ ಮಾತನ್ನ ವೆಲಿಕೋವ್ಸ್ಕಿ ಹೇಳ್ತಾನೆ. ಅವನೇನು ನಮ್ಮ ಪುರಾಣ ಓದಿ ಹೇಳೋದಲ್ಲ. ಮತ್ತೆ ನರಸಿಂಹ ಪುರಾಣದಲ್ಲಿ ಅದೇ ಹೇಳ್ತಾರೆ, ಹಿರಣ್ಯಾಕ್ಷ ಭೂಮಿಯನ್ನು ತನ್ನ ಕಕ್ಷೆಯಿಂದ ಕಳಚಿಸಿದ, ಮತ್ತೆ ಭಗವಂತ ವರಾಹ ರೂಪದಿಂದ ಕಕ್ಷೆಯಲ್ಲಿ ನಿಲ್ಲಿಸಿದ ಅಂತ. ಈ ಕಕ್ಷೆ, ಈ ಮಾತು ಎಷ್ಟು ಅದ್ಭುತವಾಗಿ 2 ಕಡೆಯೂ ಕೋಇನ್ಸಿಡೆನ್ಸು ಅಲ್ಲ, ಕೋಇನ್ಸಿಡೆನ್ಸ್ ಅಲ್ಲ. ಇದು ಸತ್ಯವನ್ನ ಕಾಣುವಾಗ ಹೇಗೆ ಒಂದಕ್ಕೊಂದು ಹೊಂದಿಕೆ ಆಗತ್ತೆ ನೋಡಿ. ಈ ರೀತಿಯಾಗಿ ಎಲ್ಲ ಎರಡನ್ನೂ ಚೆನ್ನಾಗಿ ತಿಳಿದಾಗ ಪುರಾಣ ಹೆಚ್ಚು ಅರ್ಥವಾಗತ್ತೆ, ಪ್ರಾಚೀನರ ಮಾತು ಹೆಚ್ಚು ಮನವರಿಕೆ ಆಗತ್ತೆ. ಆ ದೃಷ್ಟಿಯಿಂದ 2 ಬಾರಿ ವರಾಹ ಅವತಾರ ಆಗದೇ ಇದ್ರೂ ವರಾಹ ಅವತಾರದ ಕ್ರಿಯೆ 2 ಬಾರಿಯಾಗಿದೆ. ಸ್ವಯಂಭೂ ಅನ್ನುವಂಥರದಲ್ಲಿ ಒಮ್ಮೆ, ಆಮೇಲೆ ಮತ್ತೊಮ್ಮೆ ಆದೌ ಲಯೋದಧೌ ಮಗ್ನಾಂ ದ್ವಿತೀಯೇ ತೇನ ಮಜ್ಜಿತಾಂ. ಮೊದಲು ತನ್ನಷ್ಟಕ್ಕೆ ಅದು ಕುಸಿದದ್ದು, 2ನೇ ಬಾರಿ ಹಿರಣ್ಯಾಕ್ಷ ಅದನ್ನ
ಕುಸಿದು ಅದನ್ನ ಪ್ರಳಯೋದಧಿಯಲ್ಲಿ ಮುಳುಗುವಂತೆ ಮಾಡಿದ. ಪ್ರಳಯೋದಧಿಯಲ್ಲಿ ಮುಳುಗುವುದು ಅಂತ ಹೇಳಿದೆ ನಾನು. ಸೃಷ್ಟಿ ಆದ್ಮೇಲೆ ಪ್ರಳಯ ಜಲೆಯಲ್ಲಿ ನೋಡಿ, ಇದೆಲ್ಲ ವಿಷಯಗಳು ಪ್ರಾಚೀನರು ಹೇಳುವಾಗ ಎಷ್ಟು ಸಾಂಕೇತಿಕ. ಭೂಮಿ ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಸೃಷ್ಟಿಯಾದ ಮೇಲೆ ಅದು ಪ್ರಳಯ ಜಲದಲ್ಲಿ ಮುಳುಗಿತು. ಪ್ರಳಯ ಜಲ ಎಲ್ಲಿ ಉಂಟು? ಪ್ರಳಯ ಕಾಲ ಮುಗಿದು ಹೋಗಿದೆ. ಪ್ರಳಯ ಕಾಲ ಮುಗಿದು ಸೃಷ್ಟಿಯಾದ ಮೇಲೆ ಪ್ರಳಯ ಜಲದಲ್ಲಿ ಮುಳುಗಿತು. ಪ್ರಳಯ ಜಲ ಅಂತಂದ್ರೆ ಏನು ಅನ್ನೋದನ್ನ, ವಾತಾವರಣದಲ್ಲಿ ಇರತಕ್ಕಂತಹ ಸೂಕ್ಷ್ಮಾಣುಗಳ ಪರಂಪರೆ, ಅಟ್ಮಾಸ್ಫಿಯರ್ ಅನ್ನ ಅವರು ಪ್ರಳಯ ಜಲ ಅಂತ ಹೇಳುವುದು ಅನ್ನೋದನ್ನ ನಾನು ಹೇಳಿದ್ದೆ. ಯಾಕಂದ್ರೆ ನೀರು ಅನ್ನೋದು ಪ್ರಳಯದಲ್ಲಿಯೂ ಇರೋದಿಲ್ಲ, ಸೃಷ್ಟಿ ಆದ್ಮೇಲೆ ಇರುವುದು ಹಾಗೆ. ಸರಿ, ವರಾಹ ಅವತಾರದಿಂದ ಮತ್ತೆ ಹಿರಣ್ಯಾಕ್ಷನ ಸಂಹಾರ ಮತ್ತು ಭೂಮಿಯ ಕಕ್ಷೆಯಲ್ಲಿ ನಿಲ್ಲಿಸ್ತಕ್ಕಂಥ ಕ್ರಿಯೆ. ವರಾಹ ಅಂದ್ರೆ ಅಂದ್ರೆ ಜ್ಞಾನ. ವರಾಹ ಅನ್ನೋದಕ್ಕೆ ಒಟ್ಟಿಗೆ ಅಖಂಡವಾದ ಅರ್ಥ ಏನು ಗೊತ್ತೋ? ವರಾಹ ಅಂದ್ರೆ ಅಖಂಡವಾದ ಅರ್ಥ ಸಂಸ್ಕೃತದಲ್ಲಿ ವರಾಹ ಅಂದ್ರೆ ಕ್ಲೌಡ್ ಅಂತ, ಮೋಡ ಅಂತ. ವರಾಹ ಶಬ್ದಕ್ಕೆ ಅರ್ಥ ಮೋಡ ಅಂತ. ಹಂದೇನೋ ಅರ್ಥ ನಿಮಗೆ ಗೊತ್ತುಂಟಲ್ಲ, ಅದನ್ನ ಯಾಕೆ ಹೇಳಬೇಕು? ಅದು ನಿಜವಾದ ಅರ್ಥ ನಾನು ಹೇಳೋದೀಗ. ವರಾಹ ಅನ್ನೋದಕ್ಕೆ ಕ್ಲೌಡ್ ಅಂತ, ಅಂತರಿಕ್ಷದಲ್ಲಿ ಇರತಕ್ಕಂಥ ಮೋಡಕ್ಕೆ ವರಾಹ ಅಂತ ಹೆಸರು. ಯಾಕೆ? ವರಾಹ ಅಂದ್ರೆ ಎತ್ತರದಲ್ಲಿರುವುದು ಅಂತ, ಶ್ರೇಷ್ಠವಾದ್ದು ಅಂತ. ಅದಕ್ಕೋಸ್ಕರ ಮೋಡವನ್ನು ವರಾಹ ಅಂತ ಹೇಳ್ತಾರೆ. ಆದ್ರೆ ಮೋಡ ಏನು ಎತ್ತರದಲ್ಲಿದೆ? ಮೋಡಕ್ಕಿಂತ ಎತ್ತರದಲ್ಲಿ ನಾವು ವಿಮಾನದಲ್ಲಿ ಹೋಗ್ತೇವೆ, ಅವಾಗ ನಮ್ಮ ಕೆಳಗಿರುತ್ತೆ. ಈಗ ನೋಡ್ಬೇಕಾಗತ್ತೆ ವಿಮಾನದಲ್ಲಿ ಮೋಡ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ. ನಿಜವಾಗಿ ವರಾಹ ಅಂದ್ರೆ ಭಗವಂತನಲ್ಲಿ ಎಲ್ಲಕ್ಕಿಂತ ಎತ್ತರದಲ್ಲಿರುವ ಶ್ರೇಷ್ಠ ವರ. ಎಲ್ಲಕ್ಕಿಂತ ವರನು, ಎಲ್ಲಕ್ಕಿಂತ ಅಹೇಯನೂ ಆಗಿ ಎಲ್ಲರಿಂದ ಅಹೇಯನಾಗುವ ಅಹ ಭಗವಂತನಿಗೆ, ಸೂರ್ಯಮಂಡಲದಲ್ಲಿರತಕ್ಕ ಭಗವಂತನಿಗೆ ಅಹಹ ಅಂತಲೂ, ಚಕ್ಷುಸ್ನಲ್ಲಿರತಕ್ಕಂಥ ಭಗವಂತನಿಗೆ ಅಹಂ ಅಂತ ಹೆಸರು. ಅಹ ಅನ್ನೋದು ವಿಸರ್ಗ ಸೇರಿದಾಗ ಅಹಹ ಆಯಿತು, ಸೊನ್ನೆ ಸೇರಿದಾಗ ಅಹಂ ಆಯಿತು. ಜೀವದೊಳಗಿರುವ ಭಗವಂತ ಅಹಂ, ಕಾಲದಲ್ಲಿರತಕ್ಕ ಭಗವಂತ ಅಹಹ. ಅದರಲ್ಲಿ ಅಹಹ ಅಂದ್ರೆ ಹಗಲು, ಅಹಂ ಅಂದ್ರೆ ನಾನು. ಆದ್ರೆ ಅಹಹ ಅಂದ್ರೆ ಹಗಲು ಅಲ್ಲ, ಅಹಂ ಅಂದ್ರೆ ನಾನು ಅಲ್ಲ. ಅಹಹ ಅಂದ್ರೆ ಹಗಲನ್ನು ಕೊಡತಕ್ಕ, ನಿಯಂತ್ರಿಸತಕ್ಕ ಭಗವಂತ. ಅಹಂ ಅಂದ್ರೆ ನನ್ನೊಳಗಿರುವ ಭಗವಂತ. ಅದು ಎರಡರಲ್ಲಿಯೂ ಇರುವ ಸಮಾನವಾದ ಶಬ್ದ ಅಹ. ಅಹೇಯನಾದವ, ಅವನನ್ನು ಬಿಟ್ಟು ಯಾವುದೂ ಇಲ್ಲ. ನ ತದಸ್ತಿ ವಿನಾ ಯತ್ಸ್ಯಾನ್ ಮಯಾ ಭೂತಂ ಚರಾಚರಂ. ಯಾರನ್ನು ಬಿಟ್ಟು ಯಾವುದೂ ಎಂದೂ ಇರುವುದಿಲ್ಲವೋ ಅವನು ಅಹ. ಯಾಕೆಂದ್ರೆ ಅವನು ವರ, ಎಲ್ಲಕ್ಕಿಂತ ಶ್ರೇಷ್ಠ. ಮತ್ತು ಅವನು ವರ ಅಂದ್ರೆ ಏನು? ಒಮ್ಮಂದ್ರೆ ಜ್ಞಾನ, ರಮ್ಮಂದ್ರೆ ಆನಂದ, ಜ್ಞಾನಾನಂದ ಸ್ವರೂಪ. ಆಮೇಲೆ 3 ಅವತಾರ ಆಯಿತು. ಹಿರಣ್ಯಾಕ್ಷ ಸತ್ತ. ಹಿರಣ್ಯಾಕ್ಷ ಸತ್ತ ಕೂಡಲೇ ಅವನ ಅಣ್ಣ ಹಿರಣ್ಯಕಶಿಪು ಸಿಟ್ಟಿಗೆದ್ದ. ಬಿಡುವುದಿಲ್ಲ, ನನ್ನ ತಮ್ಮನನ್ನು ಕೊಂದವನನ್ನ ಬಿಡೋಲ್ಲ ಅಂತ ಹೇಳಿ ನರಪಂಚಾನನಾದ, ನರಸಿಂಹ ರೂಪ ಧಾರಣೆ ಮಾಡಿದ. ಹಿರಣ್ಯಾಕ್ಷನನ್ನ ಕೊಂದ. ವರಾಹನ ಮೇಲೆ ದ್ವೇಷ ಸೇರಿಸಬೇಕು ಅಂತ ಹಾಗೆ ಸಾಧನೆ ಮಾಡಿ ಹಿರಣ್ಯಕಶಿಪು ಎಲ್ಲ ದೇವತೆಗಳನ್ನ ಸದೆಬಡಿದು ತಾನು ಯಾರಿಂದಲೂ ಸಾವಿಲ್ಲದವನಾಗಬೇಕು. ಹಗಲೂ ಇಲ್ಲ, ರಾತ್ರಿಯೂ ಇಲ್ಲ, ಹೊರಗೂ ಇಲ್ಲ, ಒಳಗೂ ಇಲ್ಲ, ಮೇಲೂ ಇಲ್ಲ, ಕೆಳಗೂ ಇಲ್ಲ, ಎಲ್ಲಿಯೂ ಸಾಯಬಾರದು ಅಂತ ಹೇಳಿ ವರ ತಗೊಂಡು ಎಲ್ಲ ದೇವತೆಗಳನ್ನ ಹಿಂಸೆ ಮಾಡಿ ತಾನು ದಿಗ್ವಿಜಯ ಮಾಡಿದ. ದಿಗ್ವಿಜಯ ಮಾಡಿದ ಬಂದ ಅವನ ಮಗ. ಅವನು ದಿಗ್ವಿಜಯಕ್ಕೆ ಹೋದಾಗ ಅವನ ತಾಯಿ, ಅವನ ಹೆಂಡತಿ ಗರ್ಭಿಣಿಯಾದಂತಹ ಪತ್ನಿಯನ್ನ ಮನೆಯಲ್ಲಿ ಬಿಟ್ಟು ಇವನು ಹೊರಟು ಹೋಗಿದ್ದ. ಇದೇ ಅವಸರ ಅಂತ ಹೇಳಿಕೊಂಡು ದೇವತೆಗಳು ಅವನ ಪತ್ನಿಯನ್ನು ಅಪಹಾರ ಮಾಡಿದರು. ಪತ್ನಿಯನ್ನು ಅಪಹಾರ ಮಾಡಿದಾಗ ನಾರದರು, ಅಪ್ಪ ಇವಳೇನ್ ಮಾಡಿದಾಳೆ, ಇವನ ಗಂಡ ತಪ್ಪು ಮಾಡಿದ್ದಕ್ಕೆ ಇವಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ, ಇವಳನ್ನ ಅಪಹಾರ ಮಾಡಿಬಿಟ್ರಿ, ಇವಳು ನಾನು ಸಾಕ್ತೀನಿ ಅಂತ ಕರ್ಕೊಂಡು ಹೋಗಿ ತನ್ನ ಆಶ್ರಮದಲ್ಲಿ ಸಾಕಿದರು. ತನ್ನ ಆಶ್ರಮದಲ್ಲಿ ಸಾಕಿದ್ಯಾಕೆ? ಅವರಿಗೆ ಒಂದು ಕೆಲಸ ಇದೆ, ಒಳಗಿಂದ ಹುಡುಗನನ್ನು ಟ್ರೈನಿಂಗ್ ಮಾಡ್ಬೇಕು ಅವರಿಗೆ. ಅವಳಿಗೆ ಕೂತ್ಕೊಂಡು ಗರ್ಭದಲ್ಲಿ ಮಗು ಬೆಳೀತಾ ಇದ್ದ ಹಾಗೆ ಇವರು ಭಗವದ್ಭಕ್ತಿ ಕಥೆಗಳನ್ನು ಹೇಳಿಕತ್ತಿದ್ರು. ಅದನ್ನ ಅವಳು ಕೇಳಿ ಮರೆತಲು, ಒಳಗಿದ್ದವ ನೆನಪಿಟ್ಟುಕೊಂಡ. ಗರ್ಭದಲ್ಲಿ ಮಗು ಬೆಳೆದಾಗ ತಾಯಿಗೆ ಯಾವ ರೀತಿಯ ಸಂಸ್ಕಾರವನ್ನು ನಾವು ಕೊಡ್ತೇವೆ, ಅದು ಜೀನ್ಸ್ನಲ್ಲಿ ಗಾಢವಾಗಿ ಆ ಮಗುವಿನಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದನ್ನು ಇವತ್ತು ಏನು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಮೊದಲನೇ ದೃಷ್ಟಾಂತ ಪ್ರಹ್ಲಾದ. ಅವನು ಹೇಳ್ತಾನೆ, ನಿನಗೆ ಹೇಗಯ್ಯ ಇದೆಲ್ಲ ಗೊತ್ತಾಯಿತು ಅಂದ್ರೆ, ಮುಂದೆ ಅವನು ಶಾಲೆಗೆ ಹಾಕ್ತಾನೆ. ಷಂಡ ಮತ್ತು ಮರ್ಕ ಅಂತ ಇಬ್ಬರು ಆಚಾರ್ಯರುಗಳು ಅವರಿಗೆ ಗುರುಗಳಾಗಿ ಬರ್ತಾರೆ. ಆ ಗುರುಗಳ ಹತ್ರ ಪಾಠ ಹೇಳುವಾಗ ಅವನನ್ನು ತಹ ಹಾಕ್ತಾನೆ. ದೇವರ ವಿಷಯ ಶಾಲೆಯಲ್ಲಿ ಪಾಠ ಹೇಳತಕ್ಕದ್ದಲ್ಲ, ಎಜುಕೇಶನ್ ಮಸ್ಟ್ ಬಿ ಸೆಕ್ಯುಲರ್. ದೇವರ ವಿಷಯ ಬರಬಾರದು, ಧರ್ಮದ ವಿಷಯ ಬರಬಾರದು, ಸೆಕ್ಯುಲರ್ ಎಜುಕೇಶನ್ ಕೊಡಬೇಕು ಅಂತ ಹಿರಣ್ಯಕಶಿಪು ಮಾಡಿದ್ದ. ಆಮೇಲೆ ನಾವು ಮಾಡ್ತಾ ಇದ್ದೇವೆ ಈಗ. ಸೆಕ್ಯುಲರ್ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ, ದೇವರು ಮತ್ತು ಧರ್ಮ ಎರಡು ವಿಷಯ ಕ್ಲಾಸ್ನಲ್ಲಿ ಶಬ್ದ ಎತ್ತಬಾರದು ಅಂತ ತಹ ಮಾಡಿದ ಅಂತ ಹೇಳ್ತಾರೆ. ಇವರು ಆಯ್ತು, ಇವರು ಸಂಬಳಕ್ಕೆ ಪಾಠ ಹೇಳೋರು ಸರಿ, ಅವನು ದೇವರು ಶಬ್ದ ತೆಗಿಲಿಲ್ಲ ಅಲ್ಲಿ. ಈ ಹುಡುಗ ಕ್ಲಾಸ್ ಮುಗಿದ ಮೇಲೆ ಮಕ್ಕಳನ್ನು ಕೂಡಿಸ್ಕೊಂಡು ಭಜನೆ ಮಾಡೋದು, ದೇವರು ಭಜನೆ ಮಾಡಿ ಶುರು ಮಾಡ್ದ. ಇಲ್ಲ ಇದು ಹೇಗಪ್ಪ,
ಶಾಲೆಯಲ್ಲಿ ದೇವರ ವಿಷಯ ಹೇಳೋಲ್ಲ, ಮನೆಯಲ್ಲಿ ದೇವರ ವಿಷಯ ಹೇಳೋದಿಲ್ಲ. ನಿನಗೆ ಎಲ್ಲಿಂದ ಬಂತು ಅಂದ್ರೆ, ಅದು ನಮ್ಮ ನಾರದರು ನಮ್ಮ ತಾಯಿಗೆ ಹೇಳಿದ್ರು, ಅವಳು ಮರೆತು ಬಿಟ್ಲು, ನಾನು ನೆನಪಿಟ್ಕೊಂಡೆ ಅಂತಾನೆ. ಗುರುಕುಲದಲ್ಲಿ ಹೇಳ್ತಾನೆ, ನಾನು ನೆನಪಿಟ್ಟುಕೊಂಡೆ. ತಚ್ಚ ಅದ್ಯಾಪಿ ನಜಹಾತಿ ಮಾಂ, ಈ ಕ್ಷಣಕ್ಕೂ ಆ ಗರ್ಭದಲ್ಲಿ ಕೆಡಿರ್ತಕ್ಕಂಥ ಮಾತನ್ನು ಮರೆಯುವುದು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ. ಸರಿ, ಬಂದ ಅವನ ಪರೀಕ್ಷೆಗೆ ಅಂತ ಏನು ಕಲ್ತಿದ್ದಿ ಹೇಳು ಅಂತಂದಾಗ ಅವನು ನವವಿಧ ಭಕ್ತಿಯನ್ನ ಮಾಡಿದರೆ ಭಗವಂತ ಉಲಿತಾನೆ ಅಂತ ಶ್ಲೋಕ. ಸ್ಮರಣಂ ಕೀರ್ತನಂ ವಿಷ್ಣು ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಏವಂ ನವವಿಧ ಭಕ್ತಿ. ಭಗವಂತನನ್ನ ನವವಿಧ ಭಕ್ತಿಯಿಂದ ಒಲಿಸಿಕೊಂಡ್ರೆ ನಮ್ಮ ಜೀವ ಸಾಧನೆ ಸಾಕ್ಷಾತ್ಕಾರ ಉದ್ಧಾರ ಆಗತ್ತೆ ಅಂತ ಹೇಳಿಬಿಡ್ತಾನೆ. ಷಂಡಾಮರ ಕರೆದು ಕೇಳ್ತಾನೆ ಇವ, ಏನ್ರಿ ನಿಮ್ಮ ಹತ್ರ ಏನು ಭಗವಂತನ ವಿಷಯ ದೇವರ ವಿಷಯ ಶಾಲೆಯಲ್ಲಿ ಹೇಳಬಾರದು ಅಂತ ಹೇಳಿದ್ರೆ ನೀವು ಏನು ಪಾಠ ಹೇಳಿದ್ದು? ನಮತ್ ಪ್ರಣೀತಂ ನಭರ ಪ್ರಣೀತಂ. ನಾನು ಹೇಳಿಲ್ಲ, ನಮ್ಮ ಶಾಲೆಯಲ್ಲಿ ಯಾವ ಉಪಾಧ್ಯಾಯರು ಹೇಳಿಲ್ಲ ಈ ವಿಷಯ, ಯಾಕಂದ್ರೆ ಸಂಬಳ ಕಟ್ಟಾಗಿದೆ ಪಾಪ. ನಮತ್ ಪ್ರಣೀತಂ ನಪರ ನಾವು ಯಾರೂ ಹೇಳಿಲ್ಲ. ಒಬ್ಬ ಉಪಾಧ್ಯಾಯ ಬಾಯಿ ತಪ್ಪಿ ಕೂಡ ದೇವರ ಹೆಸರು ಹೇಳಿಲ್ಲ. ಅವನು ಹ್ಯಾಕ್ ಕಲ್ತುಕೊಂಡೋ ಗೊತ್ತಿಲ್ಲ, ಅವನದೇ ದುರ್ಬುದ್ಧಿ, ಅದು ನಮ್ದಲ್ಲ. ಸರಿ, ಇಷ್ಟಾದ ತಕ್ಷಣ ಆಯ್ತಲ್ಲ, ಅವನ ಬಹುಲವಾದ ಪರೀಕ್ಷೆ. ಆಮೇಲೆ ಎಲ್ಲಿದ್ದಾನೆ ನಿನ್ನ ದೇವರು? ಎಲ್ಲಿ ಬೇಕಾದರೂ ಇದ್ದಾನೆ. ಆಮೇಲೆ ಅವನನ್ನ ಕಂಬವನ್ನ ಒಡೆದು ನರಸಿಂಹನಾಗಿ ಬಂದ ನರ ಪಂಚಾನನ. ಪಂಚಾನನ ಅಂದ್ರೆ ಸಿಂಹ. ಪಂಚ ಆನನ ವಿಸ್ತೃತವಾದ, ಪಂಚ ಅಂದ್ರೆ ಅಗಲವಾದ, ಆನನ ಮೊರೆ ಉಳ್ಳದ್ದು. ಅಗಲವಾದ ಮೊರೆ ಉಳ್ಳದ್ದು ಅಂದ್ರೆ ಅದಕ್ಕೆ ಕೇಸರ ಸೇರಿ ಸಿಂಹದ ಮುಖ ಅಗಲವಾಗಿರುತ್ತಲ್ಲ, ಹಾಗಾಗಿ ಸಿಂಹಕ್ಕೆ ಪಂಚಾನನ ಅಂತ ಹೆಸರು. 5 ಮೊರೆ ಅಲ್ಲ, ಅಗಲವಾದ ಮೊರೆ, ಪಚಿ ವಿಸ್ತಾರೆ. ಭಗವಂತ ನರಸಿಂಹ ರೂಪನಾಗಿ ಬಂದ. ಅವನು ನರ, ಅವನು ಪಂಚಾನನ. ನರ ಯಾಕೆಂದ್ರೆ ನರೋ ಅನಾಶಾತ್ ಪ್ರಕೀರ್ತಿತಃ ನರೀಯತೆ, ಯಾರಿಗೆ ನಾಶವಿಲ್ಲವೋ ಅವನು ನರ. ಅದರಿಂದ ಭಗವಂತ ದೇಹದಿಂದ ಕೂಡ ನಾಶವಿಲ್ಲದವ. ನಮಗೆ ದೇಹದಿಂದ ನಾಶ ಇದೆ, ಸ್ವರೂಪದಿಂದ ನಾಶ ಇಲ್ಲದೆ ಇದ್ರು ಅವನು ನರ. ಅವನು ಪಂಚಾನನ, ಬಹಳ ಒಳ್ಳೆಯ ಶಬ್ದ ಇದು. ಪಂಚ ಅನ, ಅನ ಅಂದ್ರೆ ಪ್ರಾಣ. ಪಂಚವಿಧವಾದ ಪ್ರಾಣರೇ ಪಂಚಾನರು. ಅಂದ್ರೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಇವೆಲ್ಲದಲ್ಲಿ ಇರೋದು ಅನ. ಪ್ರಾಣದಲ್ಲಿ ಪ್ರಾ ತೆಗೆದ್ರೆ ಅನ, ಅಪಾನದಲ್ಲಿ ಅಪ ತೆಗೆದ್ರೆ ಅನ, ವ್ಯಾನದಲ್ಲಿ ವಿ ತೆಗೆದ್ರೆ ಅನ, ಉದಾನದಲ್ಲಿ ಉತ್ತು ತೆಗೆದ್ರೆ ಅನ, ಸಮಾನದಲ್ಲಿ ಸಮ್ಮು ತೆಗೆದ್ರೆ ಉಳಿಯೋದು ಅನ. ಹೀಗೆ ಈ ಎಲ್ಲದಲ್ಲಿಯೂ ಕಾಮನ್ ಆಗಿರತಕ್ಕಂಥದ್ದು ಪಂಚ ಅನಗಳು, ಪ್ರಾಣನ ಪಂಚರೂಪಗಳು. ಆ ಪಂಚ ಅನಗಳನ್ನು ನಯತಿ ನಿಯಂತ್ರಿಸುವವನು ಪಂಚಾನನ. ಹೀಗೆ ಪ್ರಾಣ ನಿಯಾಮಕನಾದಂತಹ ಭಗವಂತ, ಪಂಚರೂಪನಾಗಿ ಪಂಚಪ್ರಾಣ ನಿಯಾಮಕನಾದ ಭಗವಂತ ಅವನು ನರಪಂಚಾನನಾದ. ಅತುಳ ಶೌರ್ಯ, ಇದು ಎಲ್ಲಕ್ಕೂ ಅನ್ವಯ. ಅತುಳ ಶೌರ್ಯ ಮೀನ, ಅತುಳ ಶೌರ್ಯ ಕೂರ್ಮ, ಅತುಳ ಶೌರ್ಯ ವರಾಹ, ಅತುಳ ಶೌರ್ಯ ನರಸಿಂಹ, ಅತುಳ ಶೌರ್ಯ ವಾಮನ. ಏಕೆಂದ್ರೆ ವಾಮನ ಏನು ಯುದ್ಧ ಮಾಡಲಿಲ್ಲ, ಆದರೂ ಅವನದ್ದು ಅತುಳ ಶೌರ್ಯವೇ ಅಲ್ವಾ. ಭೂಮಿ ಆಕಾಶಗಳನ್ನು ತುಂಬಿ ಸಮಸ್ತ ಅಸುರರನ್ನ ಬಗ್ಗು ಬಡಿದಂಥ ಶೌರ್ಯ ಸಾಮಾನ್ಯವೇ. ಯುದ್ಧ ಮಾಡದೆ ಅವರನ್ನ ಕಂಗೆಡಿಸಿದಂಥ ಅತುಳ ಶೌರ್ಯ ವಾಮನ. ಮತ್ತೆ ಕ್ರಮೇಣ ನರಸಿಂಹ ಆದ್ಮೇಲೆ ಅವರ ಮೊಮ್ಮಕ್ಕಳು. ಈ ಒಂದು ಮನೆಯಲ್ಲಿ ಹುಟ್ಟಿದಂತಹ ಅಸುರವನ್ನಗೋಸ್ಕರ ಎಷ್ಟು ಅವತಾರ ಭಗವಂತನದ್ದು, ಏನು ಕಥೆ. ತಮ್ಮನನ್ನು ಕೊಲ್ಲಿಕ್ಕೆ ಒಂದು ರೂಪ, ಅಣ್ಣನ ಕೊಲ್ಲಿಕ್ಕೆ ಒಂದು ರೂಪ, ಮೊಮ್ಮಗನನ್ನು ದಮನ ಮಾಡ್ಲಿಕ್ಕೆ ಒಂದು ರೂಪ. ಸರಿ, ಪ್ರಹ್ಲಾದನ ಮೊಮ್ಮಗನಾಗಿ ಬಲಿಯನ್ನ ಉದ್ಧಾರ ಮಾಡಲಿಕ್ಕೆ ಮೇಲು ನೋಟಕ್ಕೆ ಅವನನ್ನ ತಳ್ಳುವುದು, ಕೆಳಕ್ಕೆ ತಳ್ಳುವುದು ಅಂದ್ರೆ ಮೇಲಕ್ಕೆ ಏರಿಸುವುದು ಅಂತಲೇ ಅರ್ಥ. ಭಗವಂತ ತಲೆ ಕಾಲಿಟ್ಟ ಅಂದ್ರೆ ಮತ್ತೇನಾಗಬೇಕ್ರಿ ಉದ್ಧಾರಕ್ಕೆ? ಭಗವಂತ ತಲೆಗೆ ಕಾಲಿಡುವುದು ಅಂದ್ರೆ ತಳ್ಳುವುದಲ್ಲ, ಅದು ಕೆಳಕ್ಕೆ ತಳ್ಳುವುದಲ್ಲ, ಮೇಲಕ್ಕೆ ತಳ್ಳುವುದು. ಅವನು ಉದ್ಧಾರ ಆಗಿಬಿಟ್ಟ. ಅದಕ್ಕೋಸ್ಕರ ವಾಮನ ರೂಪನಾಗಿ ಬಂದ. ಇದು ಇಷ್ಟು ಕ್ರೊನಾಲಾಜಿಕಲ್ ಆಗಿ ಇದೆ, ಒಂದರ ನಂತರ ಒಂದು ಆದ ಅವತಾರಗಳು. ವಾಮನ ಅಂದ್ರೆ ಏಷ ಉಯೇವ ವಾಮನಿಹಿ, ಏಷ ಉಯೇವ ಭಾಮನಿಹಿ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಅವನು ವಾಮನ ಅಂತಂದ್ರೆ ವಾಮವನ್ನು ನಿಯಂತ್ರಿಸುವವನು ವಾಮನ. ವಾಮ ಅಂದ್ರೆ ಸೌಂದರ್ಯ. ನಮ್ಮ ದೇಹದಲ್ಲಿ ಇರತಕ್ಕಂಥ ಸೌಂದರ್ಯವನ್ನು ನಿಯಂತ್ರಿಸತಕ್ಕಂಥವ ವಾಮನ. ಅದರಿಂದ ಅವನು ವಾಮನಿ ಆಗಿ ನಮ್ಮ ಕಣ್ಣಲ್ಲಿ ನೆಲೆಸಿದ್ದಾನೆ. ಅದರಿಂದ ಇಡೀ ವ್ಯಕ್ತಿತ್ವದ ಚೆಲುವು ಇರುವುದು ಕಣ್ಣಿನಲ್ಲಿ, ವ್ಯಕ್ತಿತ್ವದ ಗುರುತು ಇರುವುದು ಕಣ್ಣಿನಲ್ಲಿ. ಕಣ್ಣಿಗೆ ಸ್ಟ್ರಿಪ್ ಹಾಕಿ ಫೋಟೋ ತೆಗೆದ್ರೆ ಯಾರ ಗುರುತು ಬರ್ತದೆ. ಒಬ್ಬ ವ್ಯಕ್ತಿಯ ಗುರುತು ಆಗಬಾರದು ಅಂದ್ರೆ ಕಣ್ಣಿಗೆ ಸ್ಟ್ರಿಪ್ ಹಾಕಿಬಿಟ್ರೆ ಸೈ. ಮತ್ತೆ ಎಲ್ಲ ಮೂಗು ಕಿವಿ ಎಲ್ಲ ಡೀಟೇಲ್ ಕ್ಲೋಸ್ ಅಪ್ ತೆಗೆದ್ರೂ ಗೊತ್ತಾಗುದಿಲ್ಲ ಯಾರದ್ದು ಅಂತ. ವ್ಯಕ್ತಿಯ ಪರಿಚಯ ಆಗುವುದೇ ಅವನ ಚೆಲುವಿನ ಪೂರ್ತಿ ಕೇಂದ್ರ ಬಿಂದು ಕಣ್ಣು. ಯಾಕೆಂದ್ರೆ ವಾಮನನಾಗಿ ಕಣ್ಣಿನಲ್ಲಿ ಕೂತಿದ್ದಾನೆ ಅವನು. ವಾಮ ಅಂದ್ರೆ ಸೌಂದರ್ಯ, ಅದರಲ್ಲಿಯೂ ವಾಮ ಮತ್ತು ಭಾಮ.
ಪುರುಷ ಸೌಂದರ್ಯ, ಸ್ತ್ರೀ ಸೌಂದರ್ಯ ಅಂತ ಎರಡು ಶಬ್ದಗಳನ್ನು ಬಳಸ್ತಾರೆ. ಒಟ್ಟಿಗೆ ವಾಮ ಅಂದ್ರೆ ಸೌಂದರ್ಯ. ವಾಮನ ಅಂದ್ರೆ ನಮ್ಮ ಚೆಲುವಿಗೆ ಕಾರಣನಾಗಿ ನಮ್ಮ ಮುಖದ ಕಳೆ ತುಂಬುವಂತಹ ಕಣ್ಣಿನಲ್ಲಿ ನೆಲೆಸಿದವ ವಾಮನ. ಆಮೇಲೆ ಅಮ ಅಮಿತವಾಗಿರತಕ್ಕಂಥ ಜ್ಞಾನ. ಕಾಮ ಅಂದ್ರೆ ಅಮಿತವಾದ ಆನಂದ, ವಾಮ ಅಂದ್ರೆ ಅಮಿತವಾದ ಜ್ಞಾನ. ಅದನ್ನ ಕಾಮವನ್ನು ಕೊಡತಕ್ಕವ ಅಂದ್ರೆ ಅಮಿತವಾದ ಸುಖವನ್ನು ಕೊಡತಕ್ಕವ, ವಾಮನ ಅಂದ್ರೆ ಅಮಿತವಾದ ಜ್ಞಾನವನ್ನು ಕೊಡತಕ್ಕವ. ಅದಾದ್ಮೇಲೆ ವಾಮನವಾಯಿತು. ರೇಣುಕಾತ್ಮಜ, ಅವನು ಅತುಳ ಶೌರ್ಯ, ಇದೆಲ್ಲಕ್ಕೂ ಅನ್ವಯ. ಅತುಳ ಶೌರ್ಯ ಮೀನ, ಅತುಳ ಶೌರ್ಯ ಕೂರ್ಮ, ಅತುಳ ಶೌರ್ಯ ವರಾಹ, ಅತುಳ ಶೌರ್ಯ ನರಪಂಚಾನನ, ಅತುಳ ಶೌರ್ಯ ವಾಮನ, ಅತುಳ ಶೌರ್ಯ ರೇಣುಕಾತ್ಮಜ. 21 ಬಾರಿ ರಾಕ್ಷಸರನ್ನ ಸಂಹಾರ ಮಾಡಿ ಆಯಿತು. ಅದು ತ್ರೇತಾಯುಗದಲ್ಲಿ. ಅಲ್ಲಿಗೆ ಸುಮ್ಮನೆ ಕೂತ್ನೋ ಅವನು. ಆಮೇಲೆ ಎಷ್ಟು ಯುಗಗಳು ಕಳೆದ್ರು ಹಂಗೆ ಕೂತ. ಇನ್ನೂ ಕೂಡ ಕೃಪಾ ನಿಂತು ಎಲ್ಲರನ್ನ ಕೊಲ್ಲಿಸಿದ. ಅವನು ಅಲ್ಲಿ 21 ಬಾರಿ ಕೊಂದದ್ದು ತೃಪ್ತಿ ಆಗಲಿಲ್ಲ, ಅವನು ಮುಗಿಲಿಲ್ಲ. ಇನ್ನು ಹೊಡೆದಾಡ್ಕೊಂಡು ಸಾಯಿರಿ ಮಕ್ಕಳ್ರ ಅಂತ. ಇವ್ರು ನೀನೇ ಹೊಡ್ಕ ಅವನು ಸಾಯಿರಿ. ಇವ್ನು ಟ್ರೈನಿಂಗ್ ಮಾಡೋದು ಕಳಿಸೋದು, ಟ್ರೈನಿಂಗ್ ಮಾಡೋದು ಕಳಿಸೋದು. ನನಗೇನಿಲ್ಲಪ್ಪ ಅಂತ ದೂರ ಕೂತ್ಬಿಟ್ಟ. ಮಹಾ ದುಷ್ಟ ಸಂಹಾರದ ಅತ್ಯಂತ ಅದ್ಭುತವಾದ ಕ್ರಿಯೆ ನಡೆದದ್ದು ಪುರುಷ. ಅಷ್ಟು ದೊಡ್ಡ ಸಂಹಾರ ಇನ್ನು ಯಾವ ಅವತಾರದಲ್ಲೂ ನಡೆಯಲಿಲ್ಲ. ಅದು ಅತುಳ ಶೌರ್ಯ ರೇಣುಕಾತ್ಮಜ, ಜಮದಗ್ನಿ ರೇಣುಕೆಯರ ಮಗನಾಗಿ ಅವತರಿಸಿದಂಥ. ಆಮೇಲೆ ರಾವಣಾದಿ ನಿಶಾಚರ ಧ್ವಂಸಿ, ರಾವಣಾದಿಗಳನ್ನ ಸಂಹಾರ ಮಾಡಿದ. ಅದು ರಾಕ್ಷಸ ಸಂಹಾರದಲ್ಲಿ ಬಹಳ ದೊಡ್ಡ ಪ್ರಚಂಡ ರಾಕ್ಷಸ ಸಂಹಾರದ ಅವತಾರ. ಕಾರಣ ಅವನು ಮೊದಲು ಇನ್ನೂ ರಾವಣನನ್ನ ಕೊಲ್ಲುವ ಮುಂಚೆ ವನವಾಸದಲ್ಲಿದ್ದಾಗ, ಕಾಡಿಗೆ ಹೋದಾಗ ಮೊದಲು ರಾವಣನ ಪಡೆಯವರು ದಂಡಕಾರಣ್ಯದಲ್ಲಿ ಮುತ್ತಿಗೆ ಹಾಕಿದ್ದು ಎಷ್ಟು? 14 ಸಹಸ್ರಾಣ್ 14 ಚ ರಾಕ್ಷಸಾಹ ತ್ರಯಶ್ಚ ದೂಷಣ ಖರ ತ್ರಿಮೂರ್ಧಾರ ರಣೇ ಹತಾಹ. ಒಬ್ಬ ರಾಮ ಅವನ ಎದುರು ರಾಮನನ್ನ ಸದೆ ಬಡಿದು ಬಿಡಬೇಕು ಅಂತ ರಾವಣನ ಬಂಧುಗಳಾಗಿ ದಂಡಕಾರಣ್ಯದಲ್ಲಿದ್ದ 14,000 ಪ್ಲಸ್ 3 ಅಂತ 14 ಸಹಸ್ರಾಣಿ 14,000 ರಾಕ್ಷಸರು. ಆ 1,000ಕ್ಕೆ ಒಬ್ಬೊಬ್ಬ ಲೀಡರು 14 ಜನ. ಈ 14,014 ಮಂದಿಗೂ ಒಟ್ಟಿಗೆ ಅವರು ಸೇನಾಪತಿಗಳು, ವಿಂಗ್ ಕಮಾಂಡರ್ಸ್ 3 ಜನ, ಖರ ದೂಷಣ ತ್ರಿಶಿರಸ್ಸು ಅಂತ. ಇಷ್ಟು ಜನರನ್ನ 14,017 ಮಂದಿ ಮಹಾಪ್ರಚಂಡ ರಾಕ್ಷಸರನ್ನ ಲಕ್ಷ್ಮಣ ಬಂದಾಗ, ನೀನು ಸುಮ್ಮನೆ ಇರಯ್ಯ, ನಾನೇ ನೋಡ್ಕೋತೇನೆ, ನೀನು ಬರಬೇಡ, ನೀನು ಸುಮ್ಮನೆ ಸೀತೆಯನ್ನು ಕರ್ಕೊಂಡೋಗಿ ಆಶ್ರಮದಲ್ಲಿ ಸೀತೆಯ ಯೋಗಕ್ಷೇಮ ನೋಡ್ಕೊಂಡಿರು, ನಾನು ನೋಡ್ಕೋತೇನೆ ಅಂತ ಇವರು ಇಷ್ಟು ಮಂದಿಯನ್ನು ಕೂಡ ತಾನು ಒಬ್ಬ ನಿಂತುಕೊಂಡ. ಇದು ಮಹಾಸಂಹಾರ. ಬೇರೆ ಯಾವ ಅವತಾರದಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಸಂಹಾರ ಕಾಣುವುದಿಲ್ಲ. ದಂಡಕಾರಣ್ಯದಲ್ಲಿ ಜನವಸತಿಯೇ ಇರಲಿಲ್ಲ. ರಾಮ ಕಾಡಿಗೆ ಹೋದ್ದೇ ಅದಕ್ಕೋಸ್ಕರ. ದಂಡಕಾರಣ್ಯದಲ್ಲಿ ಇಲ್ಲ ಆರ್ಯಾವರ್ತ ಅಂತ ಹೆಸರು ನೋಡಿ. ದಕ್ಷಿಣ ಭಾರತ ಅನ್ನುವುದು ಜನವಸತಿ ಇಲ್ಲದ ರಾಕ್ಷಸ ಭೂಮಿಯಾಗಿತ್ತು. ಇದು ಕಾಡು ಮತ್ತು ನರಭಕ್ಷಕರು ಆಗಿರತಕ್ಕಂಥ ರಾಕ್ಷಸರು ವಾಸವಾಗಿದ್ದ ಭೂಮಿ. ಮಧ್ಯ ವಿಂಧ್ಯ ಪರ್ವತದಿಂದ ಆಚೆಗೆ ಎಲ್ಲಾ ಸಂಸ್ಕೃತಿ, ವೇದಗಳ ಆವಿರ್ಭಾವ, ಋಷಿಗಳಿದ್ದದೆಲ್ಲ ವಿಂಧ್ಯ ಪರ್ವತದಿಂದ ಆಚೆಗೆ. ಈಚೆಗೆ ಬಂದರೆ ಈ ಕಾಡಿಗೆ ಬರೋದೇ ಸಾಧ್ಯ ಇಲ್ಲ ರಾಕ್ಷಸರ ಕಾಟದಲ್ಲಿ. ರಾಮಚಂದ್ರ ದಂಡಕಾರಣ್ಯ ರಾವಣನ ಸ್ವಾಧೀನದಲ್ಲಿತ್ತು. ಅವನ ಪಡೆ ಇಡೀ ರಾಕ್ಷಸರ ಪಡೆಯಲ್ಲಿ ನೆಲೆಸಿದ್ದ. ಅಷ್ಟೂ ದಂಡಕಾರಣ್ಯದಲ್ಲಿದ್ದ ಸಮಸ್ತ ರಾಕ್ಷಸರನ್ನ ನಾಶ ಮಾಡಿ ರಾಮಚಂದ್ರನ ನಂತರವೇ ದಂಡಕಾರಣ್ಯದಲ್ಲಿ ಜನವಸತಿ ಪ್ರಾರಂಭ ಆದದ್ದು. ಜನವಸತಿ ಪ್ರಾರಂಭ ಆಗಿ ಪಾಂಡವರ ಕಾಲದಲ್ಲಿ ಇಲ್ಲಿ ನಾಗರಿಕತೆ ಬೆಳೆದಿತ್ತು. ಆಮೇಲೆ ರಾವಣ, ಕುಂಭಕರ್ಣ, ಅಲ್ಲಿ ಇರತಕ್ಕಂಥ ಅವನ ಮೂಲ ಸೇನೆ, ಅದು ಕೋಟಿ ಕೋಟಿ ಸಂಖ್ಯೆಯ ಮೂಲ ಸೇನೆ, ಇದೆಲ್ಲವನ್ನು ಸದೆಬಡಿರತಕ್ಕಂಥ ರಾವಣಾದಿ ನಿಶಾಚರ ಧ್ವಂಸಿ. ಈ ಶಬ್ದಗಳ ಒಂದೊಂದು ಅಕ್ಷರದ ನಿರ್ವಚನೆಗೆ ಹೋಗುವುದಿಲ್ಲ ನಾನು, ಯಾಕಂದ್ರೆ ಇನ್ನು ಬಹಳ ಸಮಯ ಹೊತ್ತಾಗಿ ಹೋಯಿತು. ಧೇನುಕಾಸುರ ಮಥನ, ಇಲ್ಲಿ ಮಾತ್ರ ಒಂದು ವಿಚಾರ. ರಾಮಾವತಾರ ಆದ್ಮೇಲೆ ಕೃಷ್ಣಾವತಾರ ಹೇಳ್ಬೇಕು, ಬೇಡ ಬಲರಾಮಾವತಾರ ಹೇಳ್ತಾರೆ. ಇದು ಎಲ್ಲಿ ಬಂತು ಕಥೆ? ಇದಕ್ಕೊಂದು ಕಾರಣ ಉಂಟು. ಏನು ಅಂದ್ರೆ, ಕೃಷ್ಣಾವತಾರದ ಬಗ್ಗೆ 3 ವರ್ಷನ್ ಇದೆ. ರಾಮಾವತಾರ ಕೃಷ್ಣಾವತಾರದ ಬಗ್ಗೆ ಒಂದು ಥರದ, ರಾಮಾವತಾರದ ನಂತರದ ಅವತಾರ ಯಾವುದು ಅನ್ನುವಲ್ಲಿ ಪುರಾಣಗಳಲ್ಲಿ ಬೇರೆ ಬೇರೆ ಥರದ ಹೇಳಿಕೆ ಇದೆ. ಅದರಿಂದ ಅದನ್ನ ಅರ್ಥ ಹಚ್ಚುವಲ್ಲಿಯೂ ವಿದ್ವಾಂಸರು ಬೇರೆ ಬೇರೆ ಥರ ಮಾಡಿದರು. ಏನು ಅಂದ್ರೆ, ಮತ್ಸ್ಯ ಕೂರ್ಮೋ ವರಾಹಶ್ಚ ನರಸಿಂಹ ಬಟುರೇವಚ, ಆಮೇಲೆ ರಾಮಶ್ಚ ಬುದ್ಧ ಕಲ್ಕೇಚ ತೇಜಶ ಅಂತ. ಇದು ಪುರಾಣದಲ್ಲಿ ಬರುವ ಒಂದು ಶ್ಲೋಕ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ, ಆಮೇಲೆ ರಾಮ ಬುದ್ಧ ಕಲ್ಕಿ ಅಂತ. ಓಹೋ, ರಾಮ 3 ರಾಮ, ಒಂದು ಪರಶುರಾಮ, ಮತ್ತೊಂದು ದಶರಥ ರಾಮ, ಮತ್ತೊಂದು ಬಲರಾಮ. ಅದು ಕೃಷ್ಣ ಇಲ್ಲೇ ಇಲ್ಲ ಅಲ್ಲಿ ಆ ಶ್ಲೋಕದಲ್ಲಿ. ಹೀಗೆ ರಾಮಶ್ಚ ಇದು ಒಂಥರ ಇದೆ. ಹಾಗಾಗಿ ಈ ಪದ್ಧತಿಯನ್ನ ಇಟ್ಟುಕೊಂಡು ಬಲರಾಮನನ್ನು ಸೇರಿಸಿ
ಕೃಷ್ಣನನ್ನ ಬಿಟ್ಟು ಬುದ್ಧ ಕಲಿಕೆ ಸೇರಿ ಇದು 10 ಅವತಾರ ಅಂತ. ಇದನ್ನ ಬಂಗಾಳದಲ್ಲಿ ಇವತ್ತಿಗೂ ಈ ಪರಂಪರೆ ಇರುವುದು. ಕೃಷ್ಣ ಚೈತನ್ಯರು, ಚೈತನ್ಯ ಪಂಥದವರು, ಬಂಗಾಳಿಗಳು ಭಗವಂತನ ಅವತಾರ. ಯಾಕೆ ಗೀತಗೋವಿಂದ ನೀವು ಬಹಳ ಜನ ಕೇಳಿರಬಹುದು. ಗೀತಗೋವಿಂದದಲ್ಲಿ ಪ್ರಸಿದ್ಧವಾದ ಹಾಡುಗಾರ, ಅವನು ವಾಗ್ಗೇಯಕಾರ. ಅವನು ವೇದಾನುದ್ಧರತೆ ಜಗನ್ನಿವಹತೆ ಭೂಗೋಳ ಉದ್ಬಿಭ್ರತೆ ದೈತ್ಯಂ ಧಾರಯತೆ ಛಲಂ ಕಲಯತೆ. ಅಲ್ಲೇ ಹಲಂ ಕಲಯತೆ ಅಂತ ಹೇಳ್ತಾರೆ. ದೈತ್ಯಾನುದಾರದಲ್ಲಿ ಹಲಂ ಕಲಯತೆ 8ನೇ ಅವತಾರ. ಹಲಂ ಕಲಯತೆ, ನೇಗಿಲನ್ನು ಹಿಡಿದವನು. ಹಲಾಯುಧ ಅಂದ್ರೆ ಬಲರಾಮ, ಕೃಷ್ಣನೇ ಹೇಳುವುದಿಲ್ಲ ಅವನು. ಕ್ಷತ್ರಕ್ಷಯಂ ಕುರುವತೆ ಕಾರುಣ್ಯ ಮಾತನ್ವತೆ ಮ್ಲೇಚ್ಛಾನ್ನ ಮೂರ್ಛೇತೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯನ್ ನಮಃ ಅಂತ. ಹಲಂ ಕ್ಷತ್ರಕ್ಷಯಂ ಕುರುವತೆ ಮ್ಲೇಚ್ಛಾನ್ನ ಮೂರ್ಛೇತೆ ದಶಾಕೃತಿ ಕೃತೆ. ಹೀಗೆ 10 ಅವತಾರ ಮಾಡಿದ ಕೃಷ್ಣನಿಗೆ ನಮಸ್ಕಾರ ಅಂತ. ಹಾಗಾದ್ರೆ ಕೃಷ್ಣ 10 ಅವತಾರ ಮಾಡಿದ ಯಾವುದು? ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ದಶರಥ ರಾಮ ಬಲರಾಮ ಬುದ್ಧ ಕಲ್ಕಿ ಅನ್ನುವ 10 ಅವತಾರಗಳನ್ನು ಮಾಡಿದ ಕೃಷ್ಣ ಅಂತ. ಕೃಷ್ಣ 10ರಲ್ಲಿ ಸೇರಲಿಲ್ಲ, ಅವನು 3 ರೂಪ ಅಂತ. ಇದು ಬಂಗಾಳದ ಪದ್ಧತಿ. ಇನ್ನು ಶ್ರೀ ವೈಷ್ಣವರು, ಅಯ್ಯಂಗಾರರು, ಅವರ 10 ಅವತಾರದಲ್ಲಿ ಅವರಿಗೆ ಬಲರಾಮನೂ ಬೇಕು ಕೃಷ್ಣನೂ ಬೇಕು, ಇಬ್ಬರೂ ಸೇರಿಸ್ಬಿಡು. ಕೃಷ್ಣನ ಬಿಡುವುದು ಹೇಗೆ? ಕೃಷ್ಣನ ಸೇರಿಸ್ಬಿಡು. ಹಾಗಾದ್ರೆ ಬಿಡುವುದು ಯಾರನ್ನು? ಬುದ್ಧನನ್ನು ಬಿಟ್ಬಿಡೋಣ ಅಂದ್ರೆ ಅವರು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ, ಇದು ಅಂತ ಆಯ್ತು. ಕಡೆ ಆಚಾರ್ಯ ಮಧ್ವರು ಹೇಳಿದರು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ. ಬುದ್ಧನನ್ನು ಸೇರಿಸಬೇಕು, ಬಲರಾಮನನ್ನು ಬಿಡ್ಬೇಕಪ್ಪ 10ರಲ್ಲಿ ಅಂದ್ರು. ಹಾಗಾದರೆ ಏಕೋನ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ಅಂತ ಹೇಳುವಾಗ ರಾಮಕೃಷ್ಣಾವಿತಿ ಭೂ ಭರಮ್ಮ ಹರತ್. ರಾಮ ಕೃಷ್ಣ ಅನ್ನುವ ಹೆಸರಿನಿಂದ 19 ಮತ್ತು 20ನೇ ಅವತಾರಗಳಲ್ಲಿ ಭೂಮಿಯ ಭಾರವನ್ನು ಪರಿಹರಿಸಿದ ಭಗವಂತ ಅಂತ ಹೇಳಿಕೊಂಡು ಭಾಗವತರು ಹೇಳುವಾಗ ರಾಮ ಮತ್ತು ಕೃಷ್ಣ ಎರಡನ್ನೂ ಸೇರಿಸಿದ್ದಾರೆ. ಅದಕ್ಕೆ ಶ್ರೀ ವೈಷ್ಣವದನ್ನು ಎರಡನ್ನೂ ಸೇರಿಸ್ತಾರೆ. ಹೌದ್ರಿ, ಅಲ್ಲಿ ಮುಂದೆ ಹೇಳ್ತಾರೆ ಬುದ್ಧೋ ನಾಮ್ನ ಜನಿಸುತ್ತ ಹಾಕಿ ಗಣೇಶ ಭವಿಷ್ಯದಿಂದ ಹೇಳಿದ್ರು, ನೀವು ಬಿಟ್ರಿಲ್ವಾ? ಬುದ್ಧನನ್ನು ಭಾಗವತಲ್ಲಿ ಹೇಳಿದರೆ ನೀವು ಬಿಟ್ರಿ, ಕೃಷ್ಣನನ್ನು ಹೇಳಿದರೆ ಅವರು ಬಿಟ್ರು. ನಾವು ಕೃಷ್ಣನನ್ನು ಬುದ್ಧನನ್ನು ಬಿಡ್ಲಿಲ್ಲ, ಹಾಗಾದ್ರೆ ರಾಮನನ್ನು ಬಿಡ್ಲಿಲ್ಲ. ನಾವು ರಾಮನನ್ನು ಹಿಡ್ಕೊಂಡೆವು, ಆದರೆ 10ರಲ್ಲಿ ಸೇರಿಸಿಕೊಳ್ಳಿಲ್ಲ ಅಷ್ಟೇ. ಮತ್ತೆ ರಾಮ ಆವೇಶಾವತಾರ, ಸ್ವರೂಪಾವತಾರ 10, ಆವೇಶಾವತಾರವನ್ನು ನಾವು ಸೇರಿಸಲಿಲ್ಲ 10ರಲ್ಲಿ. ಇದೆಲ್ಲವೂ ಸ್ವರೂಪಾವತಾರಗಳು. ಭಗವಂತನ ವಿಶೇಷ ಆವೇಶ ಇರುವುದರಿಂದ ರಾಮನನ್ನು ಭಗವಂತನ ಅವತಾರ ಅಂತ ಹೇಳ್ತಾರೆ. ಅದೊಂದು ಕಥೆ ಉಂಟಲ್ಲ, ಬಿಳಿ ಕೂದಲು ಕಪ್ಪು ಕೂದಲು ಕೊಟ್ಟು. ಹಾಗಾದ್ರೆ ದೇವರು ಕೃಷ್ಣ ಅವತಾರ ಮಾಡುವಾಗ ಅವನಿಗೆ ಎಷ್ಟು ವಯಸ್ಸಾಗಿದೆ? ತಲೆ ಹಣ್ಣಾಗ್ಲಿ ಪ್ರಾರಂಭ ಆಗಿದೆ. ಯಾಕಂದ್ರೆ ಒಂದು ಕೂದಲು ಬಿಳಿ ಆಗಿದೆ, ಕನಿಷ್ಠ ಒಂದು ಕೂದಲಾದ ಬಿಳಿ ಇರ್ಬೇಕು, ಬಿಳಿ ಕೂದಲು ಕೊಡಬೇಕು. ವಯಸ್ಸಾಗಿದೆ, ತಲೆ ಹಣ್ಣಾಗಲಿ ಪ್ರಾರಂಭ ಆಗಿದೆ ದೇವರಿಗೆ. ಬಿಳಿ ಕೂದಲು ಕಪ್ಪು ಕೂದಲು ಅಂದ್ರೆ ಬಿಳಿ ಮತ್ತು ಕಪ್ಪು ಭಗವಂತನ ಅವತಾರದ ಸಂಕೇತ. ಅದು ಬಲರಾಮ ಬಿಳಿ ಇದ್ದ, ಕೃಷ್ಣ ಕಪ್ಪಿದ್ದ ಅವತಾರದಲ್ಲಿ. ಶ್ವೇತ ಕೃಷ್ಣ ಅನ್ನತಕ್ಕಂಥ ಭಗವಂತನಿಗೆ 4 ಬಣ್ಣಗಳು ಸದಾ ಇವೆ ಅಂತ ಅದು ಮುಂದೆ ಇಲ್ಲೇ ಬರುತ್ತೆ, ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಆ ಬಣ್ಣದ ಬಗ್ಗೆ. ಭಗವಂತನ ಬಣ್ಣಗಳ ಬಗ್ಗೆ ಮತ್ತೆ ನೋಡೋಣ. ಆದ್ರಿಂದ ಅದು ವಯಸ್ಸಿನ ಸಂಕೇತ ಅಲ್ಲ, ಅದು ಬೇರೆ ವಿಷಯ. ಭಗವಂತನಲ್ಲಿ ಅನೇಕ ವರ್ಣಗಳಿವೆ. ಆ ಶ್ವೇತ ವರ್ಣವನ್ನು ಪ್ರತಿನಿಧಿಸತಕ್ಕಂಥದ್ದು ಒಂದು ರೂಪ ಬಲರಾಮ, ಕೃಷ್ಣ ವರ್ಣವನ್ನು ಪ್ರತಿನಿಧಿಸತಕ್ಕಂತಹ ರೂಪ ಕೃಷ್ಣ. ಸರಿ, ಹಾಗಾಗಿ ಬಲರಾಮ ಆವೇಶಾವತಾರ. ಆದ್ರಿಂದ ಅಲ್ಲಿ ಆವೇಶಾವತಾರವನ್ನೂ ಹೇಳಿದರು. ಆದರೆ ಬಲರಾಮನ ಒಳಗಿದ್ದು ಮಾಡಿದ್ಯಾರು? ಶ್ವೇತಕೇಶದಿಂದ ಬಲರಾಮನಲ್ಲಿ ಆವಿಷ್ಟನಾಗಿರತಕ್ಕಂತಹ ಕೃಷ್ಣನೇ. ಭಾಗವತದಲ್ಲಿ ಒಂದು ಮಾತಿದೆ, ಏನು? ಬಲ ಭೀಮ ಪಾರ್ಥ ವ್ಯಜಾಹ್ವ ಏನ ಹರಿಣ ಅಂತ. ಆ ಏನೇನು ಅಲ್ಲಿ ನಾಶವಾಯಿತು, ಬಲರಾಮನ ಮೂಲಕ ಯಾರ್ಯಾರು ಸತ್ರು, ಭೀಮನ ಮೂಲಕ ಯಾರ್ಯಾರು ಸತ್ರು, ಅರ್ಜುನನ ಮೂಲಕ ಯಾರ್ಯಾರು ಸತ್ರು, ಅವರೆಲ್ಲರನ್ನೂ ಕೊಂದವ ಕೃಷ್ಣ ಅಂತ ಹೇಳ್ತಾರೆ. ಬಲ ಭೀಮ ಪಾರ್ಥ ವ್ಯಾಜಾಹ್ವಯೇನ, ಬಲರಾಮ ಅನ್ನೋ ಹೆಸರಿನಿಂದ ಅವನನ್ನು ಮುಂದೆ ಮಾಡಿ ಕೊಂದ, ಭೀಮನನ್ನು ಮುಂದೆ ಮಾಡಿ ಅವನೊಳಗಿದ್ದು ತಾನು ಕೊಂದ, ಅರ್ಜುನನ ಮುಂದೆ ಮಾಡಿ ಇವನು ಎಲ್ಲ ಮಾಡಿದ್ದು ಇವನೇ. ಅವರ ಒಳಗಿದ್ದು ಬಲರಾಮ. ಆಚಾರ್ಯರು ಒಂದು ಸ್ತೋತ್ರ ಮಾಡಿದ್ದಾರೆ, ಈಗ ಪ್ರಚಲಿತವಾದಂತಹ ದ್ವಾದಶ ಸ್ತೋತ್ರ ಅಲ್ಲ, ಒಂದು ಶ್ಲೋಕ ಬಹಳ ಸುಂದರವಾದ್ದು. ರಾಮೋಖಿಲ ಆನಂದತನು ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಕಾಮಸ್ಸ ಏವಾಜಿತ ಕಾಮಿನೇಶು ಸೋಮಸ್ಸ ಏವಾತ್ಮ ಪದಾಶ್ರಿತೇಶು ಅಂತ. ಅವನೇ ರಾಮ, ಅವನೇ ಭೀಮ ಅಂತ. ರಾಮ ಅಂದ್ರೆ ಬಲರಾಮ, ರಾಮ ರಾಮ ಅಂತ ಹೇಳುದಲ್ಲ, ಅವನೇ ಬಲರಾಮ, ಅವನೇ ಭೀಮ. ರಾಮೋ ಅಖಿಲಾನಂದ ತನುಸ್ಸ ಏವ, ಬಲರಾಮನಾಗಿ ಬಲರಾಮನೊಳಗಿದ್ದು ಸಮಸ್ತ ಕ್ರಿಯೆಯನ್ನು ಮಾಡಿದವನು ಅವನೇ. ಭೀಮೋ
ಅತಿ ಪಾಪೇಶು ದುರಂತ ವೀರ್ಯ, ಪಾಪಿಗಳಲ್ಲಿ ದುರಂತ ವೀರ್ಯನಾಗಿ ಸಮಸ್ತ ಅಕ್ಷೋಹಿಣಿ ಯೋಧರನ್ನ, ವೀರರನ್ನ, ಕ್ಷತ್ರಿಯರನ್ನ ಸಂಹಾರ ಮಾಡಿದ ಭೀಮನೂ ಅವನೇ, ಭೀಮನೊಳಗಿದ್ದು. ಹಾಗಾಗಿ ಇದು ಭಾಗವತ ಬಲ ಭೀಮ ಪಾರ್ಥ ವ್ಯಾಜಾಹ್ವಯರ, ಬಲ ಭೀಮ, ಬಲರಾಮ, ಭೀಮ, ಪಾರ್ಥ ಅಂತ ಹೆಸರಿನಿಂದ ಅವರನ್ನ ಹೆಸರಿಗೆ ತಕ್ಕ ಮುಂದಕ್ಕೆ ಮಾಡಿ ಅವರೊಳಗೆ ನಿಂತು ಈ ದೈತ್ಯರನ್ನು ಸಂಹಾರ ಮಾಡಿದ. ಅದಕ್ಕೋಸ್ಕರ ಇವರು ಬಲರಾಮ ಅವತಾರದಲ್ಲಿ ಮಾಡಿದ ಕೃತ್ಯವನ್ನು ಕೃಷ್ಣಾವತಾರಕ್ಕೆ ಅನ್ವಯ ಮಾಡಿ ಈ ಎಲ್ಲ ಅನುಸಂಧಾನ ಇರಬೇಕು ಅಂತ, ಒಂದು ಆವೇಶ ಅವತಾರ, ಮೂಲ ಅವತಾರಗಳ ಸೂಕ್ಷ್ಮ ಗೊತ್ತಿರಬೇಕು ಅಂತ ಧೇನುಕಾಸುರ ಮಥನಾದ. ಧೇನುಕಾಸುರ ಮತ್ತು ಪರಂಬಾಸುರನನ್ನು ಕೊಂದದ್ದು ಬಲರಾಮ. ಉಳಿದ ಅವನು ಕೊಂದದ್ದು ಬೇಕಾಗ ಕಂಸಾಸುರ ಇದ್ದ, ಮತ್ತೊಬ್ಬ ಇದ್ದ, ಇನ್ನೊಬ್ಬ ಏನು ಒಂದು 100 ಅಸುರರಿದ್ದಾರೆ, ಎಲ್ಲ ಬಿಟ್ಟು ಬಲರಾಮ ಕೊಂದ ಇಬ್ಬರಲ್ಲಿ ಒಂದನ್ನು ಹೇಳ್ತಾರೆ, ಧೇನುಕಾಸುರ ಮಥನ. ಅದರಿಂದ ಬಲರಾಮನೊಳಗಿದ್ದು ನೀನು ಕೃಷ್ಣ ರೂಪದಿಂದ ಸಂಹಾರ ಮಾಡಿದ್ದಷ್ಟೇ ಇಲ್ಲದೆ ಬಲರಾಮನೊಳಗಿದ್ದು ಧೇನುಕಾಸುರನನ್ನು ನೀನೇ ಸಂಹಾರ ಮಾಡಿದೆಯಪ್ಪ ಅಂತ. ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ. ಅದಾದ್ಮೇಲೆ 9ನೇ ಅವತಾರ ಪಾಂಡವರು ಆದ ಮೇಲೆ 2,500 ವರ್ಷ ಕಳೆದ ಮೇಲೆ, ಈಗ ನಾವು ಇರುವ ಕಾಲಕ್ಕಿಂತ ಕೇವಲ 2,500 ವರ್ಷಗಳ ಹಿಂದೆ ಬುದ್ಧಾವತಾರ ಆಯಿತು. ಅದು ಯಾಕೆ ಆಯಿತು? ತ್ರಿಪುರವ ಹಾನಿಗೈಸಿದ ನಿಪುಣ ಅಂತ. ಬುದ್ಧಾವತಾರ ಆದದ್ದು ತ್ರಿಪುರಾಸುರರನ್ನ ಹಿಂದೆ ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರ ಅಭಿಪರಾರತೆ ವಿಸ್ಮಯ ಅಂತ ತ್ರಿಪುರರನ್ನ ಹಿಂದೆ ಬಂದಿದೆ. ನಗಚಾಪ ಅಂತ ಮೇರು ಪರ್ವತವೇ ಧನುಸ್ಸಾಗಿ, ಭಗವಂತ ನಾರಾಯಣನೇ ಬಾಣವಾಗಿ, ಶಿವ ಹೋಗಿ ತ್ರಿಪುರರನ್ನು ಸಂಹಾರ ಮಾಡಿದ. ಸಂಹಾರ ಮಾಡೋದು ಅಂದ್ರೆ ಏನು? ಸಂಹಾರ ಮಾಡಿದ್ರೆ ಸತ್ರ ಮತ್ತೆ ಹುಟ್ಟಲೇಬೇಕಲ್ಲ. ಸಾಯುವುದು ಅಂದ್ರೆ ಕೊನೆಯದಾಗಿ ಸಾಯಲಿಲ್ಲಲ್ಲ ಅವರು. ಮತ್ತೆ ಭೂಮಿಯಲ್ಲಿ ಹುಟ್ಟಿದ್ರು ತ್ರಿಪುರರು. ಮತ್ತೆ ಭೂಮಿಯಲ್ಲಿ ಹುಟ್ಟಿ ಈ ಪಾಂಡವರು ಮತ್ತು ಕಾಲದಲ್ಲಿ ವೇದವ್ಯಾಸರ ಏನು ವೇದ ವಿಭಾಗ ಎಲ್ಲ ಆದ್ಮೇಲೆ ಮತ್ತೆ ಇವರು ಯಥಾಪ್ರಕಾರ ಜ್ಞಾನ ಮಾರ್ಗದಲ್ಲಿ ಮುಂದುವರೆದು ಆ ಸಂದರ್ಭದಲ್ಲಿ ಮತ್ತೆ ತ್ರಿಪುರರಿಗೆ ಮೋಹ ಹುಟ್ಟಿಸಬೇಕಾಗಿತ್ತು. ಅದಕ್ಕೋಸ್ಕರ ಮೋಹ ಅವತಾರ ಇದು ಬಲಕಾರ್ಯವೂ ಅಲ್ಲ, ಜ್ಞಾನಕಾರ ಮೋಹ ಕಾರ್ಯ. ಮೋಹವನ್ನು ಹುಟ್ಟಿಸುವುದಕ್ಕೋಸ್ಕರ ಮತ್ತೆ ಶುದ್ಧೋಧನನ ಮಗನಾಗಿ ಬುದ್ಧನಾಗಿ ಭಗವಂತ ಅವತರಿಸಿದ. ಕೆಲವರು ಹೇಳ್ತಾರೆ ಈ ಬುದ್ಧನೇ ಬೇರೆ ಆ ಬುದ್ಧನೇ ಬೇರೆ ಅಂತ. ಬೇರೆ ಬೇರೆ ಅಲ್ಲ, ಯಾವುದು ಐತಿಹಾಸಿಕವಾಗಿ ಶುದ್ಧೋಧನೇತ್ಯೇವ ಜನೇತಿ ಚೋಕ್ತ, ಶುದ್ಧೋಧನ ಅನ್ನುವ ಜಿನಧರ್ಮಾನುಯಾಯಿಯಾಗಿರತಕ್ಕಂಥ ರಾಜನ ಮಗನಾಗಿ ಭಗವಂತ ಕಾಣಿಸಿಕೊಂಡ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಶುದ್ಧೋಧನನ ಮಗನಾಗಿ ಬುದ್ಧನಾಗಿ ಹುಟ್ಟಿ ಏನು ಮಾಡಿದ ಅಂದ್ರೆ, ಇದು ಇಲ್ಲಿ ಮಾಡಿದ್ದು ಮೋಹವೇ ಅಷ್ಟೇ ಅಲ್ಲ, ತ್ರಿಪುರರ ಹಾನಿಗೈಸಿದ ಅಂತ. ತ್ರಿಪುರ ಇವನು ಇದು ಲೋಕದಲ್ಲಿ ಕಂಡ ಕ್ರಿಯೆ ಅಲ್ಲ, ಅದು ಬತ್ತಲೆ ನಿಂದಿಹ ಬುದ್ಧನಿಗೆ ಅಂತ ಹೇಳ್ತಾರೆ ಪುರಂದರದಾಸರು ದಾಸರ ಹಾಡಿನಲ್ಲಿ. ಬುದ್ಧ ಯಾವಾಗ ಬತ್ತಲೆ ನಿಂತದ್ದು? ದಾಖಲೇ ಇಲ್ಲ. ಬುದ್ಧ ಬತ್ತಲೆ ನಿಂತದ್ದಲ್ಲ, ಬತ್ತಲೆ ನಿಂತದ್ದು ಮಹಾವೀರ ಗೊಮ್ಮಟ. ಈ ದಾಸರುಗಳಿಗೆ ಗೊಮ್ಮಟ ಯಾರು ಬುದ್ಧ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ವಿಮರ್ಶೆ. ಯಾಕೆಂದ್ರೆ ಬತ್ತಲೆ ನಿಂತವ ಗೊಮ್ಮಟ, ಇವರು ಸ್ತೋತ್ರ ಮಾಡೋದು ಬುದ್ಧನಿಗೆ. ಬುದ್ಧ ಬತ್ತಲೆ ನಿಂತದ್ದು ಉಲ್ಲೇಖ ಉಂಟು ಪುರಾಣಗಳಲ್ಲಿ. ಅದು ಎಲ್ಲಿ ಅಂದ್ರೆ ಅದು ಈ ಐತಿಹಾಸಿಕವಾದ ಘಟನೆ ಅಲ್ಲ, ಅವನು ಇದು ದೈವಿ ಘಟನೆ. ಮತ್ತೆ ದೇವಲೋಕದಲ್ಲಿ ಅಂದ್ರೆ ಆ ತ್ರಿಪುರನ ಸ್ತ್ರೀಯರಿಗೆ, ತ್ರಿಪುರಾಸುರರ ಪತ್ನಿಯರನ್ನ ಮೋಹಗೊಳಿಸುವುದಕ್ಕೋಸ್ಕರ ಅವನು ನಗ್ನ ರೂಪದಿಂದ ಅವರಲ್ಲಿ ಕಾಣಿಸಿಕೊಂಡ. ಅದರಿಂದ ಮೋಹಗೊಂಡು ಅವರು ಪತಿತರಾದರು ಅನ್ನತಕ್ಕಂಥ ಒಂದು ಭಾಗ. ಇದು ಐತಿಹಾಸಿಕವಾಗಿ ಸಿಗುವ ಭಾಗ ಅಲ್ಲ, ಇದು ಪೌರಾಣಿಕ. ಅದು ಹೀಗೆ ತ್ರಿಪುರರ ಮೋಹ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಮುಂದೆ ಆಗತಕ್ಕಂಥದ್ದು ಕಲ್ಕಿ ಏನ್ ಮಾಡ್ತಾನೆ ಅಂದ್ರೆ, ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನ. ಮತ್ತೆ ಕಲ್ಕಿ ರೂಪದಿಂದ ಕಲಿಯ ದೋಷ ಪರಿಹಾರ ಮಾಡಿ ಮತ್ತೆ ಪುನಃ ಕೃತಯುಗದ ಧರ್ಮದ ಬೀಜವನ್ನು ಸ್ಥಾಪನೆ ಮಾಡತಕ್ಕಂಥವನು. ಹೀಗೆ 10 ಅವತಾರಗಳಿಂದ ನಮ್ಮ ಆಪತ್ತು ಪರಿಹರಿಸಿ ಕರುಣಾಳುವಾಗಿ ನಮ್ಮನ್ನು ಉತ್ತರಿಸಿದ ಭಗವಂತ ಅವನು ಶ್ರೀ ಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷ ಸಖಾ. ಇದನ್ನು ಪ್ರಾಯ ನಾಳೆ ಹೇಳೋದು ಒಳ್ಳೆಯದು ಅಂತ ಕಾಣುತ್ತೆ. ಯಾಕೆಂದ್ರೆ ಒಂದೊಂದು ಶಬ್ದವೂ ನಾಮಗಳು, ಅದರಲ್ಲಿ ಅನೇಕ ವಿಷಯಗಳಿವೆ. ಆದ್ದರಿಂದ ಇದರಲ್ಲಿ ಅವನು ಭಗವಂತನ ಅನೇಕ ಉಪಾಸನೆ ಮಾಡತಕ್ಕ, ವೇದದಲ್ಲಿ ಬರತಕ್ಕ, ಬೇರೆ ಎಲ್ಲಿ ಪುರಾಣದಲ್ಲಿ ಇಲ್ಲದಂತಹ ವೈದಿಕ ನಾಮಗಳನ್ನು ಬಳಸಿದ್ದಾರೆ. ಆ ವೈದಿಕ ನಾಮಗಳ ಉಪಾಸನೆ ವಿಧಾನ ಅದನ್ನ ನಾಳೆ ದಿವಸ ಹೇಳೋಣ. ಇವತ್ತು ಬೇಗ ಮುಗಿಸ್ಬೇಕು ಅಂತ ಹೇಳಿ ಹೆಚ್ಚು ಹೊತ್ತು ಮಾಡಿದ ಹಾಗಾಯಿತು. ಬೇಗ ಶುರು ಮಾಡಿ ತಡವಾಗಿ ಮುಗಿಸಿದ ಹಾಗಾಯಿತು. ಅದು ಇವತ್ತು 4 ಶ್ಲೋಕ ಮುಗಿಯುತ್ತೇನೋ ಅಂತ ಮುಂದುವರಿಸಿದೆ, ಮುಗಿಲಿಲ್ಲ. 3 ಶ್ಲೋಕ ಮುಗಿಯುವುದು, 3ನೇ ಶ್ಲೋಕದಲ್ಲಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಬೇಕಾಯ್ತು. 4ನೇ ಶ್ಲೋಕವನ್ನು ಬಿಟ್ಟೇ ಬಿಡುವ, ನಾಳೆ ದಿವಸ 4ನೇ ಶ್ಲೋಕ ನೋಡೋಣ. ಆದರೆ ಮೊದಲು ಇವತ್ತು ಒಂದು ಕಾರ್ಯಕ್ರಮ ಇದೆ.
ಅದಕ್ಕೆಲ್ಲ ನೀವು ಭಾಗವಹಿಸಬೇಕು. ನಿನ್ನೆ ಹೇಳಿದ್ರಲ್ಲ, ನಮ್ಮ ರಾಘವೇಂದ್ರ ಅವರ ಮಗುವಿನ ಹುಟ್ಟುಹಬ್ಬ ಎಷ್ಟನೇ ವರ್ಷ? ಈಗ ಆರನೆಯ ಆರು ತುಂಬಿತು. ಸಪ್ತ 7ನೆಯ ವರ್ಷದ ಹೆಜ್ಜೆ ಇಡ್ತಾ ಇದ್ದಾನೆ 7ನೇ ವರ್ಷಕ್ಕೆ. ಆ ನಿಮಿತ್ತ ಇವತ್ತು ಅನಾಯಾಸವಾಗಿ ಒಂಥರದ ಭಗವನ್ ನಾಮಸ್ಮರಣೆ ಮಾಡತಕ್ಕಂಥ ಭಗವದ್ಭಕ್ತರೆಲ್ಲ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಆ ಹುಡುಗನಿಗೆ ಅದನ್ನು ನೆನಪಿಸಿಕೊಳ್ಳೋಣ ಅಂತ ಮನೆಯವರು ತೀರ್ಮಾನ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದ್ದು ಆ ಮಗುವಿಗೆ ಶ್ರೇಯ ಪ್ರಾರ್ಥನೆ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಈಗ ಸದ್ಯಕ್ಕೆ ನಾಳೆ ಉಳಿದ ಒಂದು ಶ್ಲೋಕವನ್ನು ನೋಡೋಣ. ಇವತ್ತು ಈ ಹರಿಕಥಾಮೃತ ಸಾರದ ಚಿಂತನವನ್ನು ಮುಕ್ತಾಯಗೊಳಿಸೋಣ. ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರ.